ಸಮಾಜಮುಖಿ ಸಾಹಿತ್ಯ ಸಮ್ಮೇಳನದ 2ನೇ ಗೋಷ್ಠಿಯ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ತಜ್ಞರಾದಂಥ ಶ್ರೀ ಬಸವರಾಜ್ ಕಲ್ಗುಡಿ ಸರ್ ಅವರು, ಜಯಪ್ರಕಾಶ್ ಶೆಟ್ಟಿ ಸರ್ ಅವರು ಹಾಗೂ ಚಂದ್ರಶೇಖರ್ ನಗಲಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸಾಹಿತ್ಯ ನಿಂತ ನೀರಲ್ಲ, ಸದಾ ಹರಿತಾ ಇರುವಂತಹ ರಸಗಂಗೆ, ಕನ್ನಡದ ಮಟ್ಟಿಗಂತೂ ಧುಮ್ಮಿಕ್ಕಿ ಹರಿಯುವಂತಹ ರಸಗಂಗೆ. ಒಂದು ಭಾಷೆಯಲ್ಲಿನ ಲಿಖಿತವಾಗಿರ್ತಕ್ಕಂತಹ ವಾಚಿಕವಾದಂತಹ ರೂಪವನ್ನು ನಾವು ಸಾಹಿತ್ಯ ಅಂತ ಕರಿತೇವೆ. ಕನ್ನಡ ಸಾಹಿತ್ಯಕ್ಕೆ ಒಂದು ಉತ್ಸವದ ಮೆರಗನ್ನ ನೀಡಿ ಇಂದು ಮತ್ತಷ್ಟು ಅದು ವಿಜೃಂಭಿಸುವಂತೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ನೆರೆದಿರುವಂತಹ ಸಭಿಕವೃಂದದವರೆಲ್ಲರಿಗೂ ಸಹಿತ ಈ ಸಮಾಜಮುಖಿ ಸಾಹಿತ್ಯ ಸಮ್ಮೇಳನ ಶಾಸ್ತ್ರೀಯ ಕನ್ನಡ ಸಾಹಿತ್ಯ ಒಂದು ವೇದಿಕೆಗೆ ಆತ್ಮೀಯವಾದ ಸ್ವಾಗತ. ಹಾಗೆ ಶಾಸ್ತ್ರೀಯ ವಿಭಾಗದಿಂದ ನಡೆದಿರುವ 2ನೇ ಗೋಷ್ಠಿಯ 3ನೇ ಉಪನ್ಯಾಸಗಳಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ 3 ಜನ ಸಾಹಿತ್ಯ ರತ್ನಗಳಿಗೆ ವೈಯಕ್ತಿಕವಾಗಿ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಮೊದಲನೆಯ ಉಪನ್ಯಾಸ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಎಚ್ ಗುರುಗಳಿಂದ. ಒಟ್ಟು ಸಾಹಿತ್ಯ ವಿಷಯವಾಗಿ ಆಯ್ಕೆ ಮಾಡಿಕೊಂಡಿರೋದು ಕುಲಂ ಮತ್ತು ಪ್ರತಿರೋಧದ ಧ್ವನಿ ಪಂಪನನ್ನ ಕುರಿತ ವಿಷಯದ ಉಪನ್ಯಾಸ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಸರ್ ಅವರಿಂದ. ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಿರಿಯಡ್ಕದಲ್ಲಿ ಪ್ರಾಂಶುಪಾಲರಾಗಿದ್ದು ಅಧ್ಯಾಪನದ ಜೊತೆಗೆ ಬರಹದಲ್ಲೂ ತಮ್ಮನ್ನ ಗಂಭೀರವಾಗಿ ತೊಡಗಿಸಿಕೊಂಡಿದ್ದಾರೆ. ಸಂಶೋಧನೆ, ಸಂಸ್ಕೃತಿಯ ಚಿಂತನೆ ಮತ್ತು ಸಾಹಿತ್ಯ ವಿಮರ್ಶಾ ಕ್ಷೇತ್ರದ ರೂವಾರಿಗಳಂತಿರುವಂತಹ ಇವರು ಪ್ರಸ್ತುತ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಕೂಡ ಆಗಿದ್ದಾರೆ. ಶ್ರೀಯುತರನ್ನ ಕುಲಂ ಮತ್ತು ಪ್ರತಿರೋಧದ ಧ್ವನಿನಲ್ಲಿ ಪಂಪರವನ್ನ ಕುರಿತು ವಿಷಯ ಹಂಚಿಕೆಗೆ ನಾನು ಆಹ್ವಾನ ನೀಡ್ತಾ ಇದ್ದೇನೆ. ಸಮಯದ ಅಗದಿ 15 ನಿಮಿಷಗಳು ಮಾತ್ರ. ನಾನು ಕೂತು ಮಾತಾಡೋದ್ರಲ್ಲಿ ಬಹಳ ಖುಷಿ ಪಡ್ತೇನೆ. ಎಸ್, ನಾನೆಲ್ಲ ಹಿರಿಯ ಹಾಗೂ ಕಿರಿಯ ಬಂಧುಗಳೇ, ಎಲ್ಲ ಗುರುಗಳೇ, ನಾನು ಪಂಪನ ಪ್ರತಿರೋಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬೇರೆ ದಾರಿಯ ಮಾತುಗಳನ್ನು ಹೇಳಬಹುದು ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಆ ಮಾತು ನಿಮಗೆ ಬೇರೆ ರೀತಿಯ ಒಳಗನ್ನು ಕೊಟ್ಟರೆ ಬಹುಶಃ ನನ್ನ ಪ್ರಯತ್ನ ಒಂದು ಯಶಸ್ವಿ ಪ್ರಯತ್ನ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಪಂಪ ತನ್ನ ಕಾವ್ಯವನ್ನು ಬರೆದದ್ದು ನಾನು ಅಂದುಕೊಳ್ಳುವ ಹಾಗೆ ಅದು ಮಹಾಭಾರತದ ಕಥೆಯನ್ನೇ ಪ್ರಧಾನವಾಗಿ ಅವನು ಹೇಳ್ತಿದ್ದಾನೆ ಅಂತ ನನಗೆ ಅನಿಸಲ್ಲ. ಮಹಾಭಾರತದ ಕತೆ ಮತ್ತು ಅರಿಕೇಸರಿಯ ಕತೆ ಇವೆಲ್ಲ ಒಂದು ಭಿತ್ತಿಯಾಗಿ ಇಟ್ಟುಕೊಂಡು ಅವನು ಭಾರತದ ಇತಿಹಾಸವನ್ನು, ಭಾರತದ ಕಥೆಯನ್ನು ಹೇಳ್ತಾ ಇದ್ದಾನೆ. ಯಾವುದೇ ಭಾರತದ ಕತೆ, ಯಾವುದೇ ಭಾರತದ ಇತಿಹಾಸ ಅಂತಂದರೆ ಬಹುಶಃ ಅಸಮಾನತೆಯನ್ನೇ ಬದುಕುತ್ತಾ ವ್ಯವಸ್ಥೆಯಲ್ಲಿಯೇ ಹಿಡಿತಕ್ಕೆ ಕಿಂಚಿತ್ತೂ ಕುಂದುಬಾರದ ಹಾಗೆ ಅದನ್ನು ಜತನವಾಗಿ ಕಾಪಾಡಿಕೊಂಡು ಹೋಗುವ ಒಂದು ಅಧಿಕಾರದ ಮನಸ್ಥಿತಿ, ಜಾತಿ ಅಥವಾ ಕುಲ ಎನ್ನುವ ಹೆಸರಲ್ಲಿ ಏನಿದೆ ಅದರ ಒಂದು ಎಳೆಯನ್ನು ಪಂಪ ಅತ್ಯಂತ ಸೊಗಸಾಗಿ ತನ್ನ ಭಾರತದಲ್ಲಿ ಬಿಡಿಸಿಟ್ಟಿದ್ದಾನೆ. ಬಹುಶಃ ಅವನು ಹೇಳುವ ಈ ಥರದ ಇತಿಹಾಸ ನಮ್ಮ ಕಾಲದ ವರ್ತಮಾನವನ್ನೂ ಕೂಡ ನಾವು ಅರ್ಥೈಸಲಿಕ್ಕೆ ಬೇಕಾದ ಇತಿಹಾಸವಾಗಿ ನಮ್ಮ ಎದುರುಗಡೆ ತೆರ್ಕೊಳ್ತದೆ ಅಂತ ನಾನು ಭಾವಿಸಿದೆ. ಬಹುಶಃ ಇನ್ನೂ ಒಂದು 10-15 ನಿಮಿಷದ ಸಮಯದ ಒಳಗಡೆ ನಾನು ಎಷ್ಟು ಅದರ ಒಂದು ಚಿತ್ರವನ್ನು ನಿಮ್ಮ ಎದುರುಗಡೆ ಇಡ್ಬೋದು ನನಗೆ ಗೊತ್ತಿಲ್ಲ. ಸಮಯದ ಮಿತಿಯೊಳಗಡೆ ಅದನ್ನು ಇಡುವ ಪ್ರಯತ್ನ ಮಾಡ್ತೇನೆ. ನಾನು ಸ್ವಲ್ಪ ಮುಂಚೆ ಕಲ್ಗುಡಿ ಸರ್ ಹತ್ರ ಮಾತಾಡ್ತಾ ಇದ್ದೆ. ನನಗೆ ಬಹಳ ಕುತೂಹಲ ಅನಿಸೋದು ಪಂಪ ಕತೆ ಹೇಳುವ ಬಗ್ಗೆ, ಅದಕ್ಕೆ ಬಳಸುವ ಭಾಷೆ, ಆ ಭಾಷೆಯ ಮೂಲಕ ಅವನು ಮಾಡುವ ಒಂದು ಅದ್ಭುತವಾದ ರಾಜಕಾರಣ. ಅದರ ಎಳೆಯನ್ನು ಹಿಡ್ಕೊಂಡು ಹೋಗದೇ ಇದ್ರೆ ಬಹುಶಃ ನಮಗೆ ಪಂಪ ಚೆನ್ನಾಗಿ ಅರ್ಥ ಆಗಲ್ಲ. ನೀವು ಗಮನಿಸಿ, ಪರಾಶರ ಬರೋ ಹೊತ್ತಿಗೆ ಮತ್ಸ್ಯಗಂಧಿ ದೋಣಿ ನಡೆಸ್ತಾ ಇದ್ದವಳು, ನಾನು ಆ ದೋಣಿಯನ್ನು ದಾಟಬೇಕು ಅಂತ ಪರಾಶರ ಅವಳು ಹೇಳ್ತಾಳೆ, ಒಂದು ಸಾಥ್ ನಾನು ನಿಮಗೆ ಎಲ್ಲರಿಗೂ ಅರ್ಥ ಆಗುವ ಭಾಷೆಯಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತೇನೆ, ಸಾಧ್ಯವಾದ ಮಟ್ಟಿಗೆ ಅಲ್ಲಿಯ ಉಲ್ಲೇಖಗಳನ್ನು ಉಲ್ಲೇಖಿಸದೆ ಮಾತಾಡೋ ಪ್ರಯತ್ನವನ್ನು ಮಾಡ್ತೇನೆ. 1,000 ಜನ ಏರಿದಲ್ಲದೆ ಈ ಓಡು ನಡೆಯದು ಅಂತ. ಅದಕ್ಕೆ ಪರಾಶರನ ಉತ್ತರ ಬಹಳ ಚೆನ್ನಾಗಿದೆ. ನಾನಷ್ಟು ತೂಕವನ್ನು ನಾನು ತೋರಿಸ್ತೇನೆ, ನಾನೊಬ್ಬನೇ ಆ ತೂಕವನ್ನು ಹೊಂದಿದ್ದೇನೆ. ಸುಮ್ಮನೆ ನಾನು ಕುತೂಹಲಕ್ಕೆ ನಿಮಗೆ ಕೇಳ್ತೇನೆ,
1,000 ಒಂದಕ್ಕೆ ಈಕ್ವೇಟ್ ಮಾಡುವ ಈ ಪೊಲಿಟಿಕ್ಸ್ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಕಾಸ್ಟ್ ಪೊಲಿಟಿಕ್ಸ್. 1,000 ಒಂದಕ್ಕೆ ಸಮಾನವಾಗಿ ನಾವು ಇವತ್ತು ಅನುಭವಿಸ್ತಾ ಇರುವಂತಹ ನಿಜವಾದ ರಾಜಕಾರಣ ಅದು. ಅಧಿಕಾರದಲ್ಲಿ 1,000ಕ್ಕೆ ಈಕ್ವಲ್ ಆಗಿ ಒಂದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಮುಂದೆ ಯಾವ ಪ್ರತಿರೋಧವನ್ನು ಅವಳು ವ್ಯಕ್ತಪಡಿಸೋದಿಲ್ಲ ಮತ್ಸ್ಯಗಂಧಿ. ನಿಮ್ಗೆ ಅದರ ಕಂಪ್ಯಾರಿಸನ್ ಹೇಳ್ತೇನೆ ನಾನು. ಮತ್ಸ್ಯಗಂಧಿಯನ್ನ ಅಲ್ಲಿಯೇ ದೋಣಿಯಲ್ಲಿ ಅನುಭವಿಸ್ತಾನೆ. ಅನುಭವಿಸಿ ಆದ್ಮೇಲೆ ಹುಟ್ಟಿದ ಮಗುವನ್ನ ಹಿಡ್ಕೊಂಡು ಹೊರಟೋಗ್ತಾನೆ. ಅವನ ಇಡೀ ಅಧಿಕಾರ ಅಲ್ಲಿ ಯಾವ ನಿರ್ಬಂಧಕ್ಕೂ ಪ್ರತಿರೋಧಕ್ಕೂ ಅಡೆತಡೆಗೂ ಒಳಗಾಗೋದಿಲ್ಲ. ಬಹುಶಃ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅನ್ನುವ ಹಾಗೆ ಅಲ್ಲೊಂದು ಸೈಲೆನ್ಸ್ ನಾವು ಅರ್ಥ ಮಾಡ್ಕೋಬೇಕು. ಯಾವ ಅಸಮಾಧಾನದ ಮಾತುಗಳು ಕೂಡ ಪರಾಶರನಿಂದ ಬರೋದಿಲ್ಲ. ಅವನು ಸಂತೋಷವಾಗಿ ಮಗನನ್ನ ಹಿಡ್ಕೊಂಡು ಹೊಂಟು ಹೋಗ್ತಾನೆ. ನೀವು ಗಮನಿಸ್ಕೋಬೇಕು, ಕವಿ ಒಂದು ಶಬ್ದ ಬಳಸ್ತಾನೆ, ದಿವ್ಯ ಮನಿಗಳಿಗೆ ಹೇಗೈದಳಂತೀರದೆ. ಅವ್ರು ಏನು ಮಾಡಿದ್ರು ಅವ್ರಿಗೆ ಸಾಕಾಗೋದಿಲ್ಲ ಅನ್ನೋದು ಒಂದು ಅರ್ಥ, ಆದರೆ ಅವ್ರು ಏನು ಮಾಡಿದ್ರು ನಡೀತದಲ್ಲ ಅನ್ನೋದು ಒಂದು ಕೂಡ ಅರ್ಥ. ಈ ಅನಿಯಂತ್ರಿತ ಅಧಿಕಾರಕ್ಕೆ ನಿಧಾನವಾಗಿ ಬರುವ ತೊಡಕುಗಳನ್ನು ಪಂಪ ತೋರ್ತಾ ಇದ್ದ ಹಾಗೆ ಅಲ್ಲಿ ಬೇರೆ ರೀತಿಯ ಚಲನೆಗಳು ಕಾಣಿಸೋದನ್ನು ನೀವು ಪಂಪ ಭಾರತದ ಉದ್ದಕ್ಕೂ ಗಮನಿಸ್ತೀವಿ. ನೀವು ನಾನೊಂದು ಉದಾಹರಣೆ ನಿಮ್ಗೆ ಹೇಳೋದಿದ್ರೆ ಅದು ಅನಿಯಂತ್ರಿತ ಅಧಿಕಾರ ಯಾಕೆ ಅನ್ನೋದನ್ನ ನಿಮಗೆ ಗಮನಕ್ಕೆ ತರೋದಾದ್ರೆ, ಅದೇ ಮತ್ಸ್ಯಗಂಧಿಯನ್ನ ಮೃಗಯಾವ್ಯಾಜದಿನೋರ್ಮೆ ಶಳಂತರ್ಪಂ ತೊಳಂತರ್ಪಂ ಮೃಗಯಾವ್ಯಾಜದಿನೋರ್ಮೆ ಶಂತನು ತೊಳಂತರ್ಪಂ ಪಳಂಚಲ್ಕೆ ತನ್ ಮೃಗಶಾಭಾಕ್ಷಿಯ ಕಂಪು ತಟ್ಟಿ ಮಧುಪಂಗೋಲ್ ಸೋತು ನಲ್ಮಿಗೆ ದಿವ್ಯಂ ಬಿಡುವಂತೆ ಓಲ್ ಬಿಡಿದು ನೀಂಬಾಪೋಪಂ ಎಂದಂಗೆ ತತ್ಕನ್ಯಕ್ಕೆ ನಾಂಚಿ ಬೇಡಬೇಡ ನೀವೆಮ್ಮ ಏನಂ ಬೇಡಿರೆ ಅಂತ ಹೇಳ್ತಾರೆ. ಯಾವ ಮತ್ಸ್ಯಗಂಧಿ ಪರಾಶರನಿಗೆ ಯಾವ ಪ್ರತಿರೋಧವನ್ನು ಒಡ್ಡದೆ ತನ್ನ ಕನ್ಯತ್ವವನ್ನು ಕೊಟ್ಟುಕೊಳ್ತಾಳೋ, ಅದೇ ಮತ್ಸ್ಯಗಂಧಿ ಅರಸೊತ್ತಿಗೆಯ ಅಧಿಕಾರ ಬರುವ ಹೊತ್ತಿಗೆ ಒಂದು ಸಣ್ಣ ತನ್ನ ಅಭಿಪ್ರಾಯ ಹೇಳುವ ಒಂದು ಲೆವೆಲ್ಲಿ ಬರ್ತಾಳೆ. ನಮ್ಮ ಇಡೀ ಸಮಾಜ ಇರುವುದು ಹಾಗೆ, ಪಿರಾಮಿಡ್ ಮಾದರಿ. ಈ ಪಿರಾಮಿಡ್ ಮಾದರಿಯ ಮೇಲ್ತುದಿಗೆ ಪ್ರತಿರೋಧವೇ ಬಾರದ ಆಗ, ಯಾವ ವಿರೋಧವೂ ಇಲ್ಲದೆ ಇದ್ದಾಗ ಅದು ತುಂಬ ನಿರಾತಂಕವಾಗಿ ಇರುವ, ಮತ್ತು ಈ ಕೆಳ ತರಗತಿಯ ಮಂದಿ ಸ್ವಲ್ಪ ಮಾತಾಡುವ ಅವಕಾಶವನ್ನು ಮೇಲ್ತುದಿಯಿಂದ ಕೆಳಗೆ ಬಂದವರ ಜೊತೆಗೆ ಸ್ವಲ್ಪ ಸ್ವಲ್ಪ ಮಾತಾಡುವ ಅವಕಾಶವನ್ನು ಪಡೆಯುವ ಸೂಚನೆಗಳನ್ನು ಪಂಪನ ಮೂಲಕ ನಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಮುಂದೆ ನಾವು ಗಮನಿಸುವ ಹಾಗೆ ಪಂಪನ ಕರ್ಣನಿಗೆ ವಿದ್ಯೆ ಕೊಡುವುದರ ನಿರಾಕರಣೆಯನ್ನು ಗಮನಿಸಿ. ಅವನು ಪಾಪ ಇವನಿಗೆ ನೋವಾಗತ್ತೆ ಅಂತ ತಡ್ಕೊಂಡ್ರು ಕೂಡ ಅವನು ವಿದ್ಯೆಯ ಉಪಯೋಗ ಯಾವಾಗ ಆಗಬೇಕು ಆಗದೇ ಇರಲಿ ಅನ್ನುವಂಥ ಶಾಪ ಕೊಡುವುದು ಕುಲದ ಹಿನ್ನೆಲೆಯಿಂದ, ಜಾತಿ ಹಿನ್ನೆಲೆಯಿಂದ. ಅದಾದ ಮೇಲೆ ಆ ವೇದಿಕೆಗೆ ಬರುವ ಹೊತ್ತು, ಸಭೆಯಲ್ಲಿ ಪ್ರದರ್ಶನ ವೇದಿಕೆಗೆ ಬರುವ ಹೊತ್ತು ಕೃಪ ಮತ್ತು ದ್ರೋಣ ಇಬ್ಬರು, ಅವನು ತನ್ನ ಆಯುಧ ಪ್ರದರ್ಶನ ಮಾಡ್ತೀನಿ ಅಂತ ಬರ್ತಾನೆ, ದುರ್ಯೋಧನಾದಿಗಳು ಪಾಂಡವರು ಅವರ ಆಯುಧ ಪ್ರದರ್ಶನ ಮಾಡ್ತಾರೆ. ಅಲ್ಲಿ ನನಗೊಂದು ಅವಕಾಶ ಬೇಕು ಅಂತ ಅವಕಾಶ ಕೇಳಿ ಬರ್ತಾ ಇದ್ದ ಹಾಗೆ ಆವುದು ಸಮಕಟ್ಟು ನಿನಗಮ್ಮ ಅರ್ಜುನಗಮ್ಮ ಅಂತ ಹೇಳಿ ಕುಲದ ಮಾತನ್ನ ಹೇಳಿದಾಗ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದ ಕಾರಣ ಬೆಳ್ಳಾಳಂತೆ ಬೆವರತ್ತು ಮೇಲ್ದಮ್ ಅಂತ ಹೇಳಿ ತುಂಬ ಚಿತ್ರಿಸ್ತಾರೆ. ಆಗ ಕುಲಮೆದ್ದುದೇ ಕೊಡದಳಮ್ಮ ಎನ್ನುವ ಮಾತು, ಆಮೇಲೆ ಅವನಿಗೊಂದು ಅಧಿಕಾರವನ್ನು ಕೊಡೋದು, ಆ ಅಧಿಕಾರವನ್ನು ಪಡೆದ ತರುವಾಯದ ಕಾರಣ ಮಾತಾಡುವ ಮುಂದಿನ ಅವನ ಮಾತುಗಳಿಗೂ ಈ ಹಂತದ ಮಾತುಗಳಿಗೆ ಇರುವ ವ್ಯತ್ಯಾಸವನ್ನ ಬಹುಶಃ ನಾವು ಯಾವುದನ್ನ ಸಾಮಾಜಿಕವಾದ ಮುಂಚಲನೆಗೆ, ಆರ್ಥಿಕವಾದ ಮುಂಚಲನೆಗೆ ನಮ್ಮ ಸಂವಿಧಾನ ಮಾಡಿಕೊಟ್ಟ ಅವಕಾಶವಾದ ರಿಸರ್ವೇಶನ್ ಅಂತ ಯಾವುದನ್ನು ಕರೀತೇವೆಯೋ ಅದರ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಬಹುಶಃ ಮೂಕನಿಗೆ ಬಾಯಿ ಬಂದ ಹಾಗೆ ಕರ್ಣನಿಗೆ ಬಾಯಿ ಬರುವುದನ್ನ ಪಂಪನ ಕಾವ್ಯ ನಮಗೆ ತುಂಬ ಸೊಗಸಾಗಿ ತೋರಿಸುತ್ತೆ. ಬಟ್ ಈ ಬಾಯಿಗೆ ಬಂದಾಗ ಸಮಸ್ಯೆ ಆರಂಭ ಆಗುತ್ತೆ. ಆ ಸಮಸ್ಯೆ ನಮಗೆ ಮುಂದಿನ ಹಂತದಲ್ಲಿ ಭೀಷ್ಮ ಪಟ್ಟಬಂಧದ ಹಂತದಲ್ಲಿ ಗೊತ್ತಾಗುತ್ತೆ. ಭೀಷ್ಮ ಪಟ್ಟಬಂಧದ ಹಂತದಲ್ಲಿ ದುರ್ಯೋಧನನನ್ನ ಪ್ರಶ್ನಿಸಿದ್ದು ಕರ್ಣ ಮತ್ತು ಸಾಮರ್ಥ್ಯದ ಪ್ರಶ್ನೆಯನ್ನು ಹಾಕಿದ್ದು ಭೀಷ್ಮನಿಗೆ. ಅವನು ಮುದುಕ ಅಂತ ಹೇಳಿದ್ದು, ಅವನು ಎಲ್ಲೂ ಕೂಡ ಅವನ ಬೇರೆ ವಿಚಾರವನ್ನ, ಜಾತಿ ಹುಟ್ಟಿನ ವಿಚಾರವನ್ನ ಮಾತಾಡೋದಿಲ್ಲ. ಪ್ರಶ್ನಿಸಿದ್ದು ದುರ್ಯೋಧನನನ್ನ, ಆಕ್ಷೇಪಿಸಿದ್ದು ಭೀಷ್ಮನ ಅಧಿಕಾರಕ್ಕೆ. ಆದರೆ ಸಿಟ್ಟು ಬಂದದ್ದು
ದ್ರೋಣನಿಗೆ. ಇದು ಭಾಳ ಚೆನ್ನಾಗಿದೆ. ಯಾವುದೋ ಒಬ್ಬ ವ್ಯಕ್ತಿ ಎಲ್ಲಾದರೂ ಒಂದು ಸಣ್ಣ ಅಧಿಕಾರದ ಅವಕಾಶವನ್ನು ಪಡಿತಾನೆ ಅಂತ ಹೇಳಿದರೆ ಆ ಅಧಿಕಾರದ ಅವಕಾಶವನ್ನು ತಪ್ಪಿಸುವ ಮೊದಲ ಪ್ರಯತ್ನವನ್ನು ಅತ್ಯಂತ ಕಣ್ಗಾವಲು ಇಟ್ಟುಕೊಂಡು ಕಾಯುವ ಕಣ್ಣುಗಳು ಎಲ್ಲಿರ್ತವೆ ಅನ್ನೋದನ್ನು ಒಬ್ಬ ಬಹಳ ಸೊಗಸಾಗಿ ಕಟ್ಟಿಕೊಡ್ತಾ ಇದ್ದಾನೆ. ಆಗ ಅವನು ಸಾಮಾನ್ಯವಾಗಿ ನಮ್ಮ ನೆಲದಲ್ಲಿ ಪ್ರತಿರೋಧದ ಅಥವಾ ಸಣ್ಣ ಧ್ವನಿ ಬರ್ತಾ ಇದ್ದ ಹಾಗೆ ಅದನ್ನು ಗಮನಿಸುವ ಈ ಪ್ರತಿರೋಧ ನಾವೆಲ್ಲ ಹೇಗೆ ಯೋಚನೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಕೆಳಗಿನಿಂದ ಮಾತಾಡೋದು ಪ್ರತಿರೋಧ ಅಂತ. ನಾವು ಮೇಲಿಂದ ಬರೋದು ಪ್ರತಿರೋಧ ಅಂತ ಅಂದ್ಕೊಂಡೇ ಇಲ್ಲ. ನಾವು ಕೆಳಗಿಂದ ಬರುವುದನ್ನು ಪ್ರತಿರೋಧ ಅಂತ ಕರಿತೇವೆ, ಮೇಲಿಂದ ಒತ್ತುತ್ತಾ ಬರುವುದನ್ನು ಪ್ರತಿರೋಧ ಅಂತ ಕರೆದೇ ಇಲ್ಲ. ಮೊಳಕೆ ಅತ್ಯಂತ ಸಹಜವಾಗಿ ನೆಲದಿಂದ ಬರುತ್ತೆ. ಆ ಮೂಡುವ ಮೊಳಕೆಯಲ್ಲಿಯೇ ಕತ್ತರಿಸಿ ಹಾಕುವ ಕೆಲಸ ಇದೆಯಲ್ಲ, ಅದು ನಾವು ಪ್ರತಿರೋಧ ಅನಿಸೋದೇ ಇಲ್ಲ. ಈ ಮೊಳಕೆ ಮೂಡುವುದನ್ನು ಪ್ರತಿರೋಧ ಅಂತ ಕರಿತೀವಿ. ಬಹಳ ಅಸಂಗತ ಇದೆ ಆಕ್ಚುಲಿ. ಕುಲದ ಪ್ರತಿರೋಧದ ಬಗ್ಗೆ ಮಾತಾಡುವಾಗ ಕುಲದ ನೆಲೆಯಲ್ಲಿ ಇದ್ದವರು ಯಾರು ತಲೆ ಎತ್ತದ ಹಾಗೆ ಒತ್ತುವ ಈ ಪ್ರತಿರೋಧಿ ಚಟುವಟಿಕೆಯನ್ನು ಹೆಚ್ಚು ಗಮನಿಸದೆ ಹೋದರೆ, ನಾವು ಕೆಳಗಿಂದ ಯಾರೋ ಒಂದು ಕಾಲದಲ್ಲಿ ನಮ್ಮ ಪರವಾಗಿ ಮಾತಾಡಿದ್ದಾರೆ, ನಮಗೆ ಮಾತು ಆಡಬೇಕಾಗಿಲ್ಲ ಅಥವಾ ಯಾವುದೋ ಒಂದು ಕಾಲದಲ್ಲಿ ನಮ್ಮ ಮಾತು ಆಗಿದೆ ಅಂತ ಹೇಳಿ ತೃಪ್ತಿಯನ್ನು ವ್ಯಕ್ತಪಡಿಸುವ ಸಾಧ್ಯತೆ ಇರುತ್ತೆ. ನಮ್ಮ ತೃಪ್ತಿಯ ನಡುವೆ ನಾವು ತಲೆ ಎತ್ತಿದಾಗಲೆಲ್ಲ ನಮ್ಮ ತಲೆಮೆಟ್ಟುವ ಕೆಲಸಗಳು ಎಷ್ಟು ವ್ಯವಸ್ಥಿತವಾಗಿ ನಡೀತಾ ಇದ್ದಾವೆ ಅನ್ನೋದನ್ನು ಪಂಪ ಹಂತ ಹಂತವಾಗಿ ಬಿಡಿಸ್ತಾ ಹೋಗ್ತಾನೆ. ಅಲ್ಲಿ ಅವನು ಕೇಳ್ತಾನೆ, ಕುಲಜರಂ ಉದ್ದತರಂ ಭುಜಬಲಯುತರಂ ಇತರಂ ಈ ಸಭಾ ಮಧ್ಯಗಳು ಅಕ್ಕಲಿಸಿದ ಮನದಿ ನಾಲ್ಗೆ ಕುಲವನ್ನು ತಪ್ಪುವವನು ಪುರದ ನೀ ಕೆಳನುಡಿವೈ. ನಿನ್ನ ಕುಲವನ್ನು ನಿನ್ನ ನಾಲಿಗೆ ತೋರಿಸ್ತದೆ. ಈ ಮೇಲ್ಜಾತಿಯ ಮಂದಿ ಕುಲವನ್ನ ಕ್ಯಾಪಿಟಲ್ ಆಗಿ ಸಾಮಾಜಿಕ ಬಂಡವಾಳವಾಗಿ ಇಟ್ಟುಕೊಂಡ ಮಂದಿ ಮತ್ತೆ ಮತ್ತೆ ಬಳಸುವ ಆಯುಧ ಯಾವುದು ಕೇಳಿದರೆ ಇವನು ಯಾರು? ಬಹುಶಃ ಸುಖದೇವ್ ತೋರಟ್ ಅವರು ಮಾಡಿರುವ ಒಂದು ರಿಸರ್ಚ್ ಅನ್ನು ನೀವು ಯಾರಾದರೂ ಓದಿದರೆ, ಗೂಗಲ್ ಮಾಡಿದರೆ ಗೊತ್ತಾಗುತ್ತೆ. ಸರ್ನೇಮ್ ಮ್ಯಾಟರ್ಸ್ ಗೂಗಲ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ಕೂಡ ಅದು ಅತ್ಯಂತ ಸ್ಟ್ರಾಂಗ್ ಆದಂಥ ಸಪ್ರೆಸ್ ಮಾಡುವ ಮೋಡಲ್, ಅದು ಬಹಳ ಆಕ್ಟಿವ್ ಆಗಿ ನಮ್ಮ ನಡುವೆ ಇದೆ. ಅದರ ಎಳೆಗಳನ್ನು ಪಂಪ ತೋರಿಸ್ತಾನೆ. ಬಹುಶಃ ನಮ್ಮ ಬಸವಣ್ಣನ ಬಗ್ಗೆ ಮಾತಾಡುವುದನ್ನು ಪ್ರಸ್ತಾಪಿಸಬಹುದು. ಬಸವಣ್ಣ ಉಲ್ಲೇಖಿಸಿದ್ದು ಕೂಡ ಅದನ್ನೇ. ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ ಎನ್ನುವ ಬಸವಣ್ಣನ ಮಾತು ಕೂಡ ಅದೇ. ಆದರೆ ಈಗ ಈ ರಾಜಕೀಯ ಅಧಿಕಾರವನ್ನ ಆರ್ಥಿಕ ಶಕ್ತಿಯನ್ನು ಪಡೆದ ಕಾರಣ ಈಗ ಮಾತಾಡದೇ ಇರೋದಿಲ್ಲ. ಮಾತಾಡ್ತಾನೆ ಕುಲಂ ಅಂತೂ ನೀವು ಹೇಳುವ ಕುಲ ಅಲ್ಲ ಅಂತ. ಪ್ರತಿರೋಧದ ಮಾತುಗಳಲ್ಲಿ ಅವನಿಂದ ಇವನು ಒತ್ತುವಿಕೆಗೆ ಪ್ರತಿಯಾದ ಮಾತುಗಳು ಕರ್ಣನಿಂದ ಬರ್ತವೆ. ಆಗಲೂ ಕೂಡ ಕರ್ಣನ ಮಾತಿಗೆ ದುರ್ಯೋಧನ ಅಲ್ಲಿ ದನಿಗೂಡಿಸೋದಿಲ್ಲ. ನೀವು ನೋಡಿ, ವ್ಯವಸ್ಥೆಯಲ್ಲಿ ಮಾತಾಡುವ ಕರ್ಣ ಒಬ್ಬಂಟಿಯಾಗಿರ್ತಾನೆ. ನೀವು ಇಡೀ ಪಂಪ ಭಾರತದಲ್ಲಿ ಒಂಟಿ ಧ್ವನಿಯಾಗಿ ಕರ್ಣ ಕಾಣಿಸ್ತಾನೆ ಹೊರತು ಕರ್ಣನಿಗೆ ಒಂದು ಕಂಟಿನ್ಯೂಟಿ ಇಲ್ಲ. ಬಹುಶಃ ಅಂಬೇಡ್ಕರ್ನ ನೆನಪು ಮಾಡ್ಕೋಬಹುದು ಅನ್ಸುತ್ತೆ ನನಗೆ. ನಾನು ಇಲ್ಲಿವರೆಗೆ ಹೇಳ್ಕೊಂಡು ಬಂದಿದ್ದೀನಿ ಈ ರಥವನ್ನ, ಸಾಧ್ಯ ಆದರೆ ಮುಂದಕ್ಕೆ ಹೇಳ್ಕೊಂಡು ಹೋಗಿ ಇದನ್ನು ಹಿಂದಕ್ಕೆ ತರಬೇಡ್ರಪ್ಪ ಅಂತ ಅಂಬೇಡ್ಕರ್ ಹೇಳಿದ ಮಾತು ಬಹುಶಃ ನಾವು ನೆನಪು ಮಾಡ್ಕೊಂಡು ಇಲ್ಲಿ ಇದನ್ನು ಓದಿದ್ದೆ. ಆದರೆ ಇದು ಸಿಂಗಲ್ ವಾಯ್ಸ್ ಕಾಣಿಸುತ್ತೆ, ಆದರೆ ಅಲ್ಲಿ ಯೋಜಿತವಾದ ಪ್ರತಿರೋಧ ಕಾಣಿಸುತ್ತೆ. ಕೃಪ ದ್ರೋಣ ಸಭಾಮತ್ ಪ್ರವೇಶದ ಸಂದರ್ಭದಲ್ಲಿ, ಪಟ್ಟಬಂಧದ ಸಂದರ್ಭದಲ್ಲಿ ದ್ರೋಣ, ಆ ತರುವಾಯದಲ್ಲಿ ಕಳಶ ನಿಂಬಳಿಕೆ ಕರ್ಣಂಗೆಂದ ಪಟ್ಟವನ್ ಎಂದು ಕಟ್ಟುವೆ ಅಂತ ಹೇಳಿದಾಗ ಭೂಪರು ಅವಿವೇಕಿಗಳು ಅಂತ ಹೇಳ್ತಾರೆ. ರಾಜರು ಅವಿವೇಕಿಗಳಾಗೋದು ಯಾವಾಗ ಅಂತ ಹೇಳಿದರೆ ನಮ್ಮ ಅವಕಾಶ ಕೈ ತಪ್ಪುವಾಗ. ನಮ್ಮ ಮೀಡಿಯಾಗಳು ಸಿಕ್ಕಾಪಟ್ಟೆ ಹೊಡ್ಕೊಳ್ಳೋದು ಯಾವಾಗ ಕೇಳಿದರೆ ಇಂಥ ಸಂದರ್ಭಗಳಲ್ಲಿ. ಯಾವುದೋ ಸಾಮಾನ್ಯನಿಗೆ ಅವನ ಸಾಮಾಜಿಕ ಮುಂಚಲನೆಗೆ ಏನೋ ಒಂದು ಸಣ್ಣ ಅವಕಾಶ ಆಗ್ತದೆ ಅಂತನ್ನುವಾಗ ರಾಜರುಗಳು ಮೂರ್ಖರಾಗಿ ಇಡಿಯಟ್ಸ್ಗಳಾಗಿ ಕಾಣಿಸ್ತಾರೆ. ಬಹುಶಃ ಪಂಪನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಇದಲ್ಲದೆ ನೀವು ಉದ್ದಕ್ಕೂ ಕರ್ಣನ ಒಬ್ಬನನ್ನ ವಿಷಯ ಮಾತ್ರ ಅಲ್ಲ, ಭಾಷೆಗೆ, ಅನ್ನಕ್ಕೆ, ಎದೆಯ ಹಾಲಿಗೂ ಕೂಡ ಕುಲದ ಚೀಟಿಯನ್ನು ಹಾಕಿ ನೋಡಿದ ಈ ನೆಲದ ಪರಿಸ್ಥಿತಿಯನ್ನು ಪಂಪ ತುಂಬ ಚೆನ್ನಾಗಿ ಬಿಡಿಸಿಟ್ಟಿದ್ದಾನೆ. ಇವತ್ತು ಕೂಡ ಎಲ್ಲಾದರೂ ಪ್ರಾಥಮಿಕ ಶಾಲೆಯಲ್ಲಿ ಯಾರೊಬ್ಬಳು ದಲಿತ ಹೆಣ್ಣುಮಗಳು ಒಂದು ಬಿಸಿಯೂಟದ ಬೇಯಿಸುವ ಅವಕಾಶವನ್ನು ಪಡ್ಕೊಂಡ್ರೆ, ಇತ್ತೀಚೆಗೆ ಮಂಡ್ಯದಲ್ಲಿ 80 ಮಕ್ಕಳು ಒಂದು ಶಾಲೆಯಿಂದ ಟಿಸಿ ತಗೊಂಡು ಇನ್ನೊಂದು ಶಾಲೆಗೆ ಹೋದದ್ದನ್ನು ಗಮನಿಸ್ತೇವೆ. ಮಠದಿಂದ ಬಂದರೆ, ಮಂದಿರಗಳಿಂದ ಬಂದರೆ ಅದು ಅಕ್ಷಯವಾದ ಅನ್ನ ಆಗುತ್ತೆ.
ಪವಿತ್ರವಾದ ಅನ್ನ ಆಗುತ್ತೆ. ಆದರೆ ಅದನ್ನು ಕೆಳಜಾತಿಯನ್ನು ಬೇಯಿಸಿದರೆ ಅದು ಶೂದ್ರ ಅನ್ನ ಆಗುತ್ತೆ. ಇದನ್ನು ಪಂಪನಷ್ಟು ಚೆನ್ನಾಗಿ ಬಹುಶಃ ಕನ್ನಡ ಕಾವ್ಯದಲ್ಲಿ ಹೆಚ್ಚು ಸೊಗಸಾಗಿ ಯಾರು ಹೇಳಿಲ್ಲ. ಇವೆಲ್ಲವೂ ಕೂಡ ಈ ಕೆಳಗಿನಿಂದ ಬಂದ ದನಿಗಳನ್ನು ತಳಗುಟ್ಟದಲ್ಲಿ ಅಲ್ಲಿಯೇ ಅದುಮಿ ಹಾಕೋದಕ್ಕೆ ಮಾಡಿದಂಥ ನಿರಂತರವಾದ ಪ್ರಯತ್ನಗಳು ಅನಿಯಂತ್ರಿತವಾದ ಅಧಿಕಾರಕ್ಕೆ ಯಾವಾಗ ಧಕ್ಕೆ ಬರ್ತದಂತಾಗುತ್ತೋ ಆವಾಗ ಇವರ ದೇವರು ಕಾಲಕಾಲಕ್ಕೆ ಮತ್ತೆ ಮತ್ತೆ ಅವತರಿಸಿ ಮತ್ತೆ ಸ್ಥಿತಿಯನ್ನು ಯಥಾಸ್ಥಿತಿಯಲ್ಲಿ ಇರಿಸಿ ಹೋಗುವ ಹಾಗೆ ಪುನಃ ಬರುವ ಅವತಾರದ ಕಥನಗಳನ್ನು ಕಟ್ಟಿದ ಈ ಪುರಾಣದ ಗುಚ್ಛ ಇವತ್ತು ಕೂಡ ನಮ್ಮ ತಲೆಯನ್ನು ಆವರಿಸಿಕೊಂಡಿದೆ. ನಾವು ಓದುವ ಪತ್ರಿಕೆ ನಮ್ಮದಲ್ಲ, ನಾವು ನೋಡುವ ಟಿ ವಿಗಳು ನಮ್ಮದಲ್ಲ, ನಾವು ಆಡುವ ಮಾತುಗಳು ನಮ್ಮದಲ್ಲ, ನಾವು ಓದುವ ಶಿಕ್ಷಣ ನಮ್ಮದಲ್ಲ. ಇಷ್ಟೆಲ್ಲವೂ ನಮ್ಮದಲ್ಲದೆ ಇರುವಾಗ ಈ ನಡುವೆಯೂ ಕೂಡ ಇಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ ಅವಕಾಶ ಆಗಿ ಮಾತಾಡುವ ನಮ್ಮನ್ನು ಸಹಿಸದೇ ಇರುವ ದನಿಗಳು ನಮ್ಮ ದನಿಗಳನ್ನು ಹೇಗೆ ಮೆಟ್ಟುತ್ತವೆ ಅನ್ನೋದನ್ನು ಪಂಪ ಚೆನ್ನಾಗಿ ಬಿಡಿಸಿಟ್ಟಿದ್ದಾನೆ ಅಂತೇಳಿ ಬಹುಶಃ ನಾನು ನನ್ನ ಸಮಯದೊಳಗಡೆ ಮುಗಿಸಿದ್ದೀನಿ ಅಂದ್ಕೊಳ್ತೇನೆ. ಓಡ್ತಾ 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 ಗಂಗೆ ಮೇಲಿಂದ ಬರೋದಲ್ಲ, ಗಂಗೆ ಕೆಳಗಿಂದ ಬರೋದು. ಆದರೆ ಈ ಗಂಗೆಯನ್ನು ಇವರು ಮೇಲಿಂದ ತಗೊಂಡ್ಬಂದರು. ನಾವು ಸಂಭ್ರಮಿಸಿದೆವು, ಇಳಿದು ಬಾ ತಾಯಿ ಇಳಿದು ಬಾ, ಮೇಲಿಂದ ಏನು ಇಳಿದು ಬರೋದಿಲ್ಲ. ಆದರೆ ಇಳಿದು ಬಾರದೆ ಇರುವ ಇಲ್ಲದೆ ಇರುವ ಜಾತಿ ನಮ್ಮ ತಲೆಯನ್ನು ಇವತ್ತು ಮೆಟ್ತಾ ಇದೆ, ಮುಂದೂ ಮೆಟ್ಟಬಹುದು. ಈ ಎಚ್ಚರ ನಾವು ಕಳ್ಕೊಳ್ಳದೇ ಇರಲಿ ಅಂತ ಹೇಳಿ ಆ ರೀತಿಯಲ್ಲಿ ಪಂಪನನ್ನು ಓದಿದರೆ ಪಂಪ ನಮಗೆ ಹೊಸದಾಗಿ ಕಾಣಿಸ್ತಾನೆ. ಪ್ರತಿರೋಧ ನಮ್ಮ ವಿರುದ್ಧವಾಗಿ ಏನಿದೆ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಪಂಪನನ್ನು ಓದಬೇಕಾಗಿದೆ ಅಂತ ಹೇಳ್ತಾ ಅವಕಾಶಕ್ಕೆ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಆದಿಕವಿ ಪಂಪನ ಕುಲ ಮತ್ತು ನೆಲದ ಬಗ್ಗೆ ಇರುವಂತಹ ಚರಿತ್ರೆಯನ್ನು ಸವಿಸ್ತಾರವಾಗಿ ನಿಗದಿತ ಅವಧಿನಲ್ಲಿ ಮುಗಿಸಿಕೊಟ್ಟಂತಹ ತಜ್ಞರಿಗೆ ವಂದನೆಗಳು. ಈಗ ಎರಡನೇ ಉಪನ್ಯಾಸ. ಕನ್ನಡದ ಅಪರೂಪದ ಸಾಂಸ್ಕೃತಿಕ ವಿಮರ್ಶಕರು, ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಪ್ರಾಚೀನತೆ ಮತ್ತು ಆಧುನಿಕತೆಯನ್ನು ಏಕತ್ರ ಮೇಳವಿಸಿ ನೋಡುವಂತಹ ಚಿಂತನಕಾರರು, ಸಂಸ್ಕೃತಿಯಲ್ಲಿನ ಚಲನೆಯ ಪಲ್ಲಟವನ್ನು ಸಮಗ್ರವಾಗಿ ವಿವಿಧ ನೆಲೆಗಳಿಂದ ಶೋಧಿಸಿದಂತಹ ವಿದ್ವಾಂಸರು, ವರ್ತಮಾನದ ಹಿನ್ನೆಲೆಯಿಂದ ವಚನ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸಿರುವಂತಹ ಇವರ ಕಾರ್ಯ ಕನ್ನಡ ವಿಮರ್ಶೆಯ ಲೋಕದಲ್ಲಿಯೇ ತುಂಬ ವಿಶಿಷ್ಟವಾದದ್ದು. ಇಂತಹ ಮಹನೀಯರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ ಕಲ್ಗುಡಿ ಸರ್ ಅವರು ಈಗ ವಚನ, ಕೀರ್ತನೆ, ಜಾತಿ ಕುಲ ಮರುವ್ಯಾಖ್ಯಾನದ ವಿಷಯವನ್ನು ಕುರಿತು ನಮ್ಮ ಜೊತೆಗೆ ಹಂಚಿಕೆ ಮಾಡಿಕೊಳ್ತಾ ಇದ್ದಾರೆ. ನಿಮಗೆ ಆತ್ಮೀಯವಾದ ಸ್ವಾಗತ ಸರ್. ವಚನ ಸಂಸ್ಕೃತಿಯನ್ನು ಮಾತನಾಡುವಾಗ ಒಂದು ಸಹಜವಾಗಿ ನಾವೆಲ್ಲರೂ ಮಾಡುವ ಒಂದು ಮುಖ್ಯವಾದ ವಿಚಾರ ಏನಂತಂದರೆ ಅದು ಪುರೋಹಿತಶಾಹಿಗಳಿಂದ ನಡೆದ ತೀವ್ರವಾದ ಚಳುವಳಿಯಾಗಿತ್ತು ಮತ್ತು ಅಲ್ಲಿ 4 ವರ್ಣಗಳ ಆಚೆಯಿದ್ದಂಥ ಪಂಚಮ ವರ್ಣ ಅಂತ ಕರಿತೀವಿ ಆ ವರ್ಗ ಮತ್ತು ವರ್ಣವನ್ನು ಸಾಮಾಜಿಕ ದೇಹ ರಚನೆಯ ಒಳಗಡೆಗೆ ಪುರುಷ ಸೂಕ್ತದಲ್ಲಿ ಸಾಮಾಜಿಕ ದೇಹ ರಚನೆ ಒಳಗಡೆ 4 ವರ್ಣಗಳನ್ನು ಹೇಳ್ತಾನೆ. ಆದರೆ 5ನೇದಾಗಿದ್ದಂತಹ ಅಸ್ಪೃಶ್ಯ ವರ್ಗವನ್ನು ಅವರು ಮನುಷ್ಯ ಸಮುದಾಯವೆಂದೇ ಗಣಿಸದೇ ಇರುವಂತಹ ಆ ಸಂಪ್ರದಾಯ ವ್ಯವಸ್ಥೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಹಳ ಎಚ್ಚರಿಕೆ ಮಾತಾಡ್ತಾರೆ. ಮೊಟ್ಟ ಮೊದಲನೇ ಬಾರಿಗೆ ವಚನ ಸಂಸ್ಕೃತಿಯಲ್ಲಿ ಈ ವರ್ಗವನ್ನು ಬ್ರಾಹ್ಮಣ್ಯದ ವಿರುದ್ಧ ನಿಲ್ಲಿಸುವ ಒಂದು ಪಾಲಿಮಿಕ್ಸ್, ಒಂದು ಉದ್ದೇಶಪೂರ್ವಕವಾದಂಥ ಒಂದು ಪಾಲಿಮಿಕ್ಸ್ ವಚನದಲ್ಲಿ ನಡೀತದೆ. ಇದು ನನಗನ್ನಿಸೋ ಹಾಗೆ ಕನ್ನಡ ಸಂಸ್ಕೃತಿಯಲ್ಲಿ ಮತ್ತು ಕನ್ನಡ ಸಮುದಾಯವನ್ನು ಬದಲಿಸಬಲ್ಲ ಬಹುಮುಖ್ಯ ಚಲನೆಯಾಗಿ ಬಹಳ ದೊಡ್ಡ ಕಾರ್ಯಗಳನ್ನು ಮಾಡಿತು ಅನ್ನೋದು ಅನುಮಾನವಿಲ್ಲ. ನಾವೆಲ್ಲರೂ ಕೂಡ ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಮಾತಾಡಿದ್ದೀವಿ. ಸಾಕಷ್ಟು ಕಡೆ ವಿಮರ್ಶಕರು ಇದನ್ನು ಹೇಳಿದ್ದಾರೆ. ಅದನ್ನು ಮಾತನ್ನು ಕ್ರಿಟಿಕ್ ಮಾಡೋಕ್ಕೆ ಹೋಗೋಲ್ಲ. ಈ ವರ್ಣದ ಶ್ರೇಣೀಕರಣವನ್ನು ಹೇಗೆ ಮೀರಬೇಕು ಅನ್ನೋದ್ರ ಬಗ್ಗೆ ಬಸವಣ್ಣ ಹೇಳುವ ಹಲವಾರು ವಚನಗಳು, ಸಾಕಷ್ಟು ವಚನಗಳು, ಆಹಾರವನೆಂದರೆ ಕೂಡಲ ಸಂಬಂಧಿ ಅಥವಾ ಕೆಳಜಾತಿಯ 2 ಶಿವಭಕ್ತರು ಅವರು ಮಕ್ಕಳು ಬೆರಳಿಗೆಯನ್ನು ಆಯ್ದು ಹೋದಾಗ ಹುಟ್ಟಿದ ಮಗನಾನು ಅಂತ ಹೇಳುವಂತಹ ಹುಟ್ಟಿನ ಪಾವಿತ್ರ್ಯತೆಯನ್ನೇ ಹೆಚ್ಚು ಕಡಿಮೆ ಸಾಮಾಜಿಕವಾಗಿ ಕಳಂಕದಂತಹ ನಿರಾಕರಿಸುವಂಥ ಮಾತು ಇವುಗಳನ್ನೆಲ್ಲ ಗಮನಿಸಿದಾಗ
12ನೇ ಶತಮಾನ ಯಾವ ಉದ್ದೇಶದಿಂದ ಒಂದು ಪರ್ಯಾಯವಾದ ಸಮುದಾಯವನ್ನು ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಪಡ್ತು ಅನ್ನೋದು ನಮಗೆ ಗೊತ್ತಿದೆ. ಸಾಕಷ್ಟು ಮಿತ್ಸ್ಗಳು ಕೂಡ ಇದ್ದಾವೆ. ಉದಾಹರಣೆಗೆ ಪ್ಯಾರಲಲ್ ಮಿತ್ಸನ್ನು ಕಟ್ಟಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಒಂದು ಮುಖ್ಯವಾದಂಥ ಮಿತ್ ಯಾವುದು ಅಂತಂದರೆ ಈ ಮಾದಾರ್ ಧುಳಯ್ಯ ಜನಪದ ಮಿತ್. ಮಾದಾರ್ ಧುಳಯ್ಯ ಅನ್ನವನ್ನು ಬೇಯಿಸಲಿಕ್ಕೆ ಮಾಂಸವನ್ನು ಬೇಯಿಸಲಿಕ್ಕೆ ಒಂದು ಮಡಿಕೆಯಲ್ಲಿ ಮಾಂಸವನ್ನು ಇಟ್ಟು ಬೇಯಿಸ್ತಾ ಇದ್ದಾಗ ದಾರಿಯಲ್ಲಿ ಹಾದು ಹೋದ ಒಬ್ಬ ಬ್ರಾಹ್ಮಣ ಅವನ ನೆರಳು ಬಿದ್ದು ಮೈಲಿಗೆ ಆಗ್ತದೆ ಅಂತ ಹೇಳಿ ಅವನು ತನ್ನ ನೆರಳು ಜೋಡುಗಳನ್ನು ಅದರ ಮೇಲೆ ಇಟ್ಟು ಆ ಮಡಿಕೆ ಬಾಯಿ ಮೇಲೆ ಇಟ್ಟು ಅದನ್ನು ಮುಚ್ಚಿ ಆ ನೆರಳು ಇದನ್ನು ಮೈಲಿಗೆ ಮಾಡಿದ ಹಾಗೆ ನೋಡ್ಕೋಬೇಕು ಅನ್ನುವಂಥ ಒಂದು ಕತೆ. ಇದು ನಮಗೆಲ್ಲರಿಗೂ ಗೊತ್ತಿರುವಾಗ ಈ ಒಂದು ಜಾನಪದ ಕಥೆ ನಿಮಗೆ ಉದ್ದೇಶಪೂರ್ವಕವಾಗಿ ಡೆವಲಪ್ ಮಾಡುವಂಥ ಕಥೆ. ಅಂದರೆ ಯಾವುದನ್ನ ಮೈಲಿಗೆ ಅಂತ ಹೇಳ್ತಾ ಇತ್ತು ಟ್ರೆಡಿಷನಲ್ ಆದಂಥ ಸೊಸೈಟಿ, ಅದನ್ನು ಪರಿಣಮಿಸಿ ನೋಡಿದಂಥ ಕಥೆಗಳು ಕೂಡ ಭಾಳ ಸಾಕಷ್ಟು ಇದ್ದಾವೆ. ಹೀಗಾಗಿ ಜಾತಿ ಕುಲದ ಸಂದರ್ಭದಲ್ಲಿ ನಾವು ಇಂಥವೆಲ್ಲ ಮಾತಾಡುವಾಗ ಒಂದು ಗಮನಿಸಬೇಕಾದಂಥ ಅಂಶ ಏನಂತಂದರೆ ಸುಮಾರು 200-250 ಜನ ಬರಹದ ವಚನಕಾರರು ನಮಗೆ ಸಿಗ್ತಾರೆ. ಅದಕ್ಕಿಂತ ಹೆಚ್ಚು ಬರದೇ ಇರೋರು ಇದ್ದಿರಬೇಕು. ಈ 12ನೇ ಶತಮಾನದ ವಚನಕಾರರ ಕಾಲದಲ್ಲಿ ಸಾಕಷ್ಟು ಜನ ಈ ಒಂದು ಚಳವಳಿಯ ಹೊಸ ರೀತಿಯ ಸಾಮಾಜಿಕ ಬೆಳಕಿಗೆ ಆಕರ್ಷಿತರಾಗಿ ಬಂದಂಥವ್ರು ಇದ್ದಿರಬೇಕು. ಆ 200 ಜನ ನಮಗೇನು ಸಿಕ್ಕಿದ್ದಾರೆ ಬರಹಗಾರ, ಅದರಲ್ಲಿ 90% ಜನ ಕಾಯಕ ಜೀವಿಗಳು, 99% ಕಾಯಕ ಜೀವಿಗಳು, ಕಾಯಕ ವೃತ್ತಿಯನ್ನು ಮಾಡೋರು. ನಿಮಗೆ ಗೊತ್ತಿರುವ ಹಾಗೆ ಕಾಯಕ ವೃತ್ತಿ ಮಾಡೋರನ್ನ ಈ ಶ್ರೇಣೀಕೃತ ಸಮಾಜ ಅವ್ರನ್ನ ಕೆಳಜಾತಿಯವರು ಕರೆಯುವ ಒಂದು ವಿನ್ಯಾಸ ಇರ್ತವೆ. ಅದರಲ್ಲಿ ಕಮ್ಮ ಇದ್ದಾರೆ, ಬಡಗಿ ಇದ್ದಾರೆ, ಬಲಿಯ ಇದ್ದಾನೆ, ಮಾದಿಗ ಇದ್ದಾನೆ, ಒಕ್ಕಲಿಗ ಮುದ್ದಯ್ಯ ಇದ್ದಾನೆ. ಈಗ ಸಹಸ್ರಾರು ಜನ ಬಹುಶಃ ಸೇರಿದಂತಹ ಕಲ್ಯಾಣದ ಈ ಪಟ್ಟಣದಲ್ಲಿ ಒಂದು ದೊಡ್ಡ ಆತಂಕ ಸೃಷ್ಟಿಯಾಗಲಿಕ್ಕೂ ಸಾಧ್ಯ ಇದೆ. ಅಂದರೆ ಆ ಶಿವಶರಣರ ಸಮೂಹದ ನಡುವೆಯೇ ವಸ್ತುವನ್ನು ಕಟ್ಟುವ ಸಂದರ್ಭದಲ್ಲಿ ಈ ಒಂದು ಆತಂಕ, ಮೇಲು ಕೀಳಿನ ಆತಂಕವನ್ನು ನಿವಾರಿಸೋದು ಹೇಗೆ? ಇದೊಂದು ಬಹಳ ಸಂಘರ್ಷದ ಕಥನವೂ ಕೂಡ ಇದನ್ನು ನಾವು ತಿಳ್ಕೋಬೇಕು. ವಾಸ್ತವವಾಗಿ ಬರೀ ನಾವು ಇವರು ವಿರೋಧಿಸಿದ್ರು ಬಹಳ ದೊಡ್ಡ ಕ್ರಾಂತಿ ಅನ್ನೋದಲ್ಲ, ಎಷ್ಟು ದೊಡ್ಡ ಒಂದು ಸಂಕಟವನ್ನು ಇಲ್ಲಿ ಅನುಭವಿಸ್ತಾ ಇತ್ತು ಅನ್ನೋದಕ್ಕೆ ನಾನು ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ನಾನು ನಿಮಗೆ ಚನ್ನಬಸವಣ್ಣನ ಒಂದು ವಚನದ ಒಂದು ಸಾಲು ಮಾತ್ರ. ಅಂದರೆ ಈ ಸಾಲು ನಮಗೆ ಏನು ಗ್ರಹಿಕೆ ಮಾಡಿಕೊಡ್ತದೆ ಅನ್ನೋದು. ಜಾತಿ ಬಿಡಿದು ಜಂಗಮನ ಮಾಡಬೇಕು ಎನ್ನುವ ಪಾಠಕರು ನೀವು ಕೇಳಿದ ಜಾತಿ ಘನವೋ ಗುರು ದೀಕ್ಷೆ ಘನ. ಈ ವಾಕ್ಯ ಬಂದಿರಬೇಕಾದ್ರೆ ಚನ್ನಬಸವಣ್ಣನ ಒಂದು ಕಾವ್ಯದಲ್ಲಿ ಇದರ ಹಿಂದೆ ಇರುವಂತಹ ಭಕ್ತರಲ್ಲೇ ಇದ್ದಿರ್ಬೋದಂತ, ಈ ವಚನ ಭಕ್ತರ ಶಿವಶರಣರ ಭಕ್ತರಲ್ಲೇ ಇದ್ದಿರ್ಬೋದಂತ ಒಂದು ದೊಡ್ಡ ಸಂಘರ್ಷದ ಕಡೆಗೆ ಸೂಚನೆ ಮಾಡ್ತಾ ಇದೆ. ನಾನು ಇದುವರೆಗೆ ಮಾತಾಡಿದ ವಚನಗಳ ಬಗ್ಗೆ ಮಾತಾಡಿದ ಮಾತುಗಳನ್ನು ಬಿಟ್ಟು ಕೆಲವು ಮಾತುಗಳನ್ನು ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಎಷ್ಟು ಸೂಕ್ಷ್ಮ ಇದೆ ಇಲ್ಲಿ, ಅದನ್ನು ಗಮನಿಸಬೇಕು ಅನ್ನೋ ಕಾರಣಕ್ಕೆ. ಆಮೇಲೆ ಈಗ ನೋಡಿ, ಒಂದು ಜಾತಿ ಬಿಡಿದು ಜಂಗಮ ದೀಕ್ಷೆ ಮಾಡಬೇಕು. ಒಂದು ಆರ್ಗ್ಯುಮೆಂಟ್ ನಡೆದಿರಬೇಕಲ್ಲಿ, ಬೇರೆ ಜಾತಿಯನ್ನು ಜಂಗಮ ಮಾಡಬೇಕು. ಆದರೆ ನೀವು ಗೊತ್ತಿರುವ ಹಾಗೆ ಬಸವಣ್ಣ ಅವನು ಎಷ್ಟರ ಮಟ್ಟಿಗೆ ತನ್ನಿಂದ ನಾವು ಜಾತಿಕರಣ ಮಾಡ್ಕೊಂಡಿದ್ದ ಅಂದರೆ ಅವನು ಅಲೋಪ್ರಭವನ್ನು ಹಾಗೆ ಜಂಗಮನನ್ನಾಗಿ ಬಿಟ್ಟ, ಈ ಅನುಭವ ಗೋಷ್ಠಿಯ ಪೀಠಾಧ್ಯಕ್ಷರನ್ನಾಗಿ ಮಾಡಿದ ಅನ್ನೋದು ಕಥೆ. ನಿಮ್ಗೆ ಗೊತ್ತಿರುವ ಹಾಗೆ ಅಲೋಪ್ರಭು ಮಂಡಳಿಯ ಸಮುದಾಯದಿಂದ ಬಂದಂತೆ. ಸೊ ಹೀಗಾಗಿ ಒಂದು ದೊಡ್ಡ ವೈರುಧ್ಯವನ್ನು ಆ ಕಾಲದಲ್ಲಿ ಬಹುಶಃ ವಚನ ಚಳವಳಿ, ಬಿಕಾಸ್ ಆಲ್ಮೋಸ್ಟ್ ಎಷ್ಟೊಂದು ಕಮ್ಯುನಿಟಿ ಬಂದಂಥವ್ರು ಇದ್ದರು ಅಂತಂದರೆ ಅವರಿಗೆ ಕೆಳಜಾತಿಯವರಿಗೆ ಅವರದೇ ಆದಂಥ ಒಂದು ನಂಬಿಕೆ ಇತ್ತು, ಅವರದೇ ಆದಂಥ ಒಂದು ಆಚರಣೆ ಇತ್ತು. ಮೇಲ್ಜಾತಿಯವರ ಅಹಂಕಾರದ ಒಂದು ವಿನ್ಯಾಸ ಇದ್ದು ಬಿಟ್ಟು ಬಿಡದ ಹಾಗೆ ಇತ್ತು. ಅನೇಕ ಭಕ್ತರು ತಾವು ಇವು ಯಾವಾಗ ಅಪರಿಗ್ರಹ ಅಂತಿದ್ರು, ಆ ಸಮಯದಲ್ಲಿ ಅನೇಕ ಭಕ್ತರು ತಾವು ಕಟ್ಟಿಕೊಡಂಥ ಜಡೆಯೊಳಗಡೆ ಬಂಗಾರದ ನಾಣ್ಯಗಳನ್ನ ಇಟ್ಕೊಂಡಿದ್ದನ್ನು ಒಂದು ವಚನಕಾರ ನಿಮ್ಮ ಜಡೆಯೊಳಗೆ ನಿಮ್ಮ ಭಕ್ತನಾದ ಅಂತ ಹೇಳ್ಬೋದೀಯಾ, ಆದರೆ ನಿಮ್ಮ ಜಡೆಯೊಳಗೆ ಒಂದು ಚಿನ್ನ ನಾಣ್ಯ ಕಾಣಿಸ್ತಿದೆಯಲ್ಲ, ಅಪ್ಪ ನೀವು ಭಕ್ತ ಅಂತ ಹೆಂಗೆ ಹೇಳಿಲ್ಲ. ಸೊ ಈ ಥರದ ಪ್ರಶ್ನೆ ಹೊಸ ತಾತ್ವಿಕತೆಯನ್ನು, ಹೊಸ ಬದುಕಿನ ಜೀವನ ವಿಧಾನವನ್ನು ಕಟ್ಟುವ ಸಂದರ್ಭದಲ್ಲಿ ಚನ್ನಬಸವಣ್ಣ ಅಂತಂಥವ್ರು, ಬಸವಣ್ಣ ಅಂತಂಥವ್ರು ಎಷ್ಟು ಈ ರೀತಿಯ ಸಂಕಟವನ್ನು ಎದುರಿಸಿರಬೇಕು. ಈ ಪ್ರಶ್ನೆ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅನಿಸುತ್ತೆ. ಆಮೇಲೆ ಇವರು
ಪರ್ಯಾಯ ವ್ಯವಸ್ಥೆಯನ್ನು ಕಟ್ಟಿದ್ರು, ಧಾರ್ಮಿಕವಾದಂಥ ಪರ್ಯಾಯ ವ್ಯವಸ್ಥೆಯನ್ನು ಕಟ್ಟಿದ್ರು. ಆ ಪರ್ಯಾಯ ವ್ಯವಸ್ಥೆಯಲ್ಲಿ ಸ್ಥಾವರ ಲಿಂಗವನ್ನು ಬಿಟ್ಟು ಇಷ್ಟಲಿಂಗದ ಕಲ್ಪನೆಯನ್ನು ತಗೊಂಡ್ರು. ಇದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಈ ಇಷ್ಟಲಿಂಗದ ಕಲ್ಪನೆಯನ್ನು ಗೋಪಾಲ ವಚನಕಾರರು ನಿಮಗೆ ಲಿಂಗ, ಜಂಗಮ, ಪ್ರಸಾದ ಇವುಗಳ ಮಹತ್ವವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಎಲ್ಲ ವಚನಕಾರರು ಕಾಣಿಸ್ತದೆ. ಆದರೆ ಒಂದು ವಾಗ್ವಾದನೂ ಇದೆ. ಇದನ್ನು ಒಪ್ಪಿಕೊಂಡಂಥ ಭಕ್ತರಿದ್ದಾರೆ. ಆದರೆ ಇದು ಕುರುಹಾದರೆ, ಇದು ಕೇವಲ ಕುರುಹಾದರೆ, ಇಷ್ಟಲಿಂಗ ಅನ್ನೋದು ಕುರುಹಾದರೆ, ಆಚರಣೆ ಆದರೆ ನಿಜವಾದ ಭಕ್ತನ ಹೆಂಗೆ ಆಗ್ತಾನೆ ಅನ್ನೋ ಪ್ರಶ್ನೆ. ಇದು ಒಂದು ಪರ್ಯಾಯ ಸಂಸ್ಕೃತಿಯನ್ನು ಕಟ್ಟಬೇಕಾದಂಥ ಒಂದು ಚಳುವಳಿ ಎತ್ತಿಕೊಳ್ಳಬೇಕಂತ ಮುಖ್ಯವಾದ ಪ್ರಶ್ನೆ. ಇದನ್ನು ವಚನ ಸಮಾಜ ಎತ್ಕೊಳ್ತಾರೆ. ಆ ಸಮಯದಲ್ಲಿ ನಿಮಗೆ ಕುರುಹು ಮತ್ತು ಅರಿವು ಇವೆರಡರ ನಡುವಿನ ವೈರುಧ್ಯವನ್ನು ಸಕಲ ವಚನಕಾರರು, ಬಹಳ ಮುಖ್ಯವಾದ ವಚನಕಾರರು ಎತ್ಕೊಳ್ತಾರೆ. ಅರಿವು ಎಲ್ಲಿಂದ ಬೆಳೆಯಬೇಕು ಮತ್ತು ಕುರುಹು ಎಲ್ಲಿವರೆಗೆ ಇರಬೇಕು. ಶೂನ್ಯ ಸಂಪಾದನೆಕಾರ ನೀವು ಗೊತ್ತಿರುವ ಹಾಗೆ 15ನೇ ಶತಮಾನದಲ್ಲಿ ಈ ಲಿಂಗ ಕಟ್ಟುವ ಒಂದು ವ್ಯವಸ್ಥೆಯನ್ನು ಕುರಿತಂತೆ ಒಂದು ದೊಡ್ಡ ನಾಟಕೀಯ ಪ್ರಸಂಗವನ್ನು ಸಿದ್ದರಾಮನ ಶೂನ್ಯ ಸಂಪಾದನೆ ಪ್ರಸಂಗ ತರ್ತಾನೆ. ನಿಮ್ಗೆ ಗೊತ್ತಿದೆ. ಹಲವರಿಗೆ ಈ ಕುರುಹುಗಳು ಅಂತ ಘನವಲ್ಲ. ಬಟ್ಟೆಯ ಮೇಲೆ ಕಟ್ಟಿದ ಲಿಂಗ ಕಟ್ಟೋಗ್ರ ಅಂತ ಕರೀತಾರೆ. ಹಾವಸೆ ಅಂತ ಹೇಳ್ತಾರೆ. ಅನೇಕ ಸತಿ ಈ ಕುರುಹು ನಮಗೆ ಹಾವಸೆ ಥರ ಇರುತ್ತೆ. ಹಾವಸೆ ಪಾಚಿ ಅಂತ ಜಾಸ್ತಿ ಬೀಳಿಸ್ಬಿಡ್ತದೆ. ಇಂಥ ಘನಗುರು ನಮ್ಮ ಮುಂದೆ ಇದ್ದಾಗ ವಚನ ಚಳವಳಿ ಸಂದರ್ಭದಲ್ಲಿ ದೊಡ್ಡ ಸಂಕಟವನ್ನು ಈ ಬೇರೆ ಬೇರೆ ಸಮುದಾಯಗಳಿಂದ ಬಂದಂಥ ಸಮುದಾಯ ಹೇಗೆ ಎದುರಿಸ್ತಿತ್ತು ಅನ್ನೋ ಹಿಸ್ಟ್ರಿ ಕೂಡ ನಮ್ಮ ಮುಂದೆ ಬಹಳ ಮುಖ್ಯ. ಯಾಕೆ ಮುಖ್ಯ ಅಂತಂದರೆ 21ನೇ ಶತಮಾನದಲ್ಲಿ ಕೆಳಜಾತಿಯಿಂದ ಪರಿವರ್ತನೆ ಹೊಂದಿದಂಥ ಅನೇಕ ಭಕ್ತರು ಇನ್ನು ಯಾವ ಆರ್ಥಿಕ ಸಾಮಾಜಿಕ ಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನು ನೀವು ಕೊಂಚ ಗಮನಿಸಬೇಕು. ಒಂದು ಉದಾಹರಣೆ ಕೊಡ್ತೇನೆ. ಬಳ್ಳಾರಿ ಹತ್ರ ಒಂದು ಕಾನಮಡಗು ಅನ್ನೋ ಒಂದು ಹಳ್ಳಿ. ಮರಳುಸಿದ್ದನ ಪರಂಪರೆಯ ವಚನಕಾರರಿದ್ದಾರೆ, ಭಕ್ತರು ಶಿವಶರಣರಿದ್ದಾರೆ. ಈ ಮರಳುಸಿದ್ದನ ಪರಂಪರೆಯ ಭಕ್ತರು ಶಿವಲಿಂಗ ಕಟ್ತಾರೆ. ಮಾಂಸಾಹಾರ ಸ್ವೀಕರಿಸಲ್ಲ, ಸಸ್ಯಾಹಾರಿಗಳು. ಮರಳುಸಿದ್ದನ ಪಾದಕೆಯನ್ನು ಪೂಜಿಸ್ತಾರೆ. ಅಲ್ಲಿ ಅವರಿಗೊಂದು ದೊಡ್ಡ ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಆಚೆ ನಿಜವಾದ ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಲಿಂಗಾಯತರಿದ್ದಾರೆ. ನಾನು ಹೇಳ್ತಿಲ್ಲ, ಅರ್ಥ ಆಗ್ತಿಲ್ಲ. ಲಿಂಗಾಯತರಿದ್ದಾರೆ, ಇಲ್ಲೂ ಲಿಂಗಾಯತರಿದ್ದಾರೆ. ಮರಳುಸಿದ್ದನ ಪಂಥ ಲಿಂಗಾಯತರಿದ್ದಾರೆ. ಆದರೆ ಈ ಮರಳುಸಿದ್ದನ ಪಂಥದ ಲಿಂಗಾಯತರ ಹೆಣ್ಣು ಮಕ್ಕಳನ್ನ ಆ ಲಿಂಗಾಯತರು ಮದುವೆ ತಗೊಳ್ಳೋದು. ಯಾಕೆಂತಂದರೆ ಮರಳುಸಿದ್ದನ ಪರಂಪರೆ ಯಾವುದು ಅದನ್ನು ಮುಟ್ಟಕ್ಕಾಗಲ್ಲ. ಅಲ್ಲಿ ಹುಟ್ಟುವ ಗಂಡು ಮಕ್ಕಳು ಇರ್ತದೆ. ಗಂಡು ಮಕ್ಕಳು ಅಲ್ಲಿಂದ ತಗೊಂಡು ಬರ್ಬೋದು, ಆದರೆ ಅವ್ರು ಕೊಡೋದಿಲ್ಲ. ತಗೊಂಡು ಬಂದು ಇವ್ರು ಲಿಂಗ ಕಟ್ಟಿ ಭಕ್ತಿಯನ್ನು ಮಾಡ್ಕೊಂಡು ಹೆಂಡತಿಗೆ ಸ್ವೀಕರಿಸಿ ಆದರೆ ಅಲ್ಲಿಂದ ಕೊಡೋದಿಲ್ಲ. ಹೀಗಾಗಿ ಅಲ್ಲಿ ಹುಟ್ಟುವ ಗಂಡು ಮಕ್ಕಳಿಗೂ ಮದುವೆ ಇಲ್ಲ, ಹೆಣ್ಣು ಮಕ್ಕಳಿಗೂ ಮದುವೆ ಇಲ್ಲ. ಅವರ ಆರ್ಥಿಕ ಸೃಷ್ಟಿ ಎಷ್ಟು ಹದಗೆಟ್ಟು ಹೋಗಿದೆ ಅಂತಂದರೆ, ನಾನು ಸ್ವತಃ ಕಣ್ಣಾರೆ ನೋಡಿದ, ಫೀಲ್ಡ್ ಸ್ಟಡಿ ಮಾಡಿದೆ ಅಂತ ಹೇಳ್ತೀವಿ, ಕಲ್ಪನೆ ಮಾಡ್ಕೊಂಡು ಹೇಳ್ತಿಲ್ಲ. ಅಲ್ಲಿರುವ ಹೆಣ್ಣು ಮಕ್ಕಳು ವೇಶ್ಯರಾಗಿದ್ದಾರೆ. ತಮ್ಮ ಆರ್ಥಿಕ ಸ್ಥಿತಿ ನಿಭಾಯಿಸಲಿಕ್ಕೆ ವೇಶ್ಯರಾಗಿದ್ದಾರೆ. ಸೊ ಹಾಗಾದರೆ ಏನಾಯಿತು ಈ ಚಳುವಳಿ ಏನನ್ನು ಕಟ್ಟಿಕೊಡ್ತು? ಚಳುವಳಿಯನ್ನು ಕಟ್ಟಿದಂಥ ಈ ದುಷ್ಟಾರರು ಏನಿದ್ದರು, ಇವರು ಹೇಳಿದಂಥ ಮಾತುಗಳಿಗೆ ಒಂದು ಫಲ ಸಿಗಲಿಲ್ಲ. ಈ ಪ್ರಶ್ನೆ ನಮ್ಮ ಮುಂದೆ ಮತ್ತೆ ಮತ್ತೆ ಬಂದಿರುತ್ತದೆ. ಈಗ ನೋಡಿ, ವಚನಕಾರರಲ್ಲಿ ನೀವು ಶಿವಭಕ್ತನಾದ ಕೂಡಲೇ ಅವರಿಗೆ ಕುಲಜಾತಿ ಇಲ್ಲ, ಭಾಳ ಸ್ಪಷ್ಟ ಇದೆ. ಇದು ಒಂದು. ಅದು ಒಂದು ಕಂಡೀಷನ್ನು, ಅವನು ಶಿವಭಕ್ತನಾಗಬೇಕು ಮತ್ತು ಶಿವ ಮೊನೋಥೆಯಿಸಮ್ ಅಂತ ಹೇಳ್ತೀವಿ, ಆಲ್ಟರ್ನೇಟಿವ್ ಮೊನೋಥೆಯಿಸಮ್ನ ಪಾಲಿಸಬೇಕು. ಇಷ್ಟಲಿಂಗದ ಪರಿಪಾಲನೆ ಇರಬೇಕು. ಅಲ್ಲಿ ಜಂಗಮ ಗುರು ಏನಿದ್ದಾನೆ ಅವನನ್ನು ಗೌರವಿಸ್ತಾ ಇರಬೇಕು. ಅದು ಓಕೆ. ಆದರೆ ಈ ಕುರುಹು ಏನಿದೆ, ಈ ಕುರುಹನ್ನು ಪಡೆಯದೇ ಇದ್ದಂಥ ಒಂದು ಸಮುದಾಯ ಇತ್ತು. ಆ ಸಮುದಾಯದ ಬಗ್ಗೆ ವಚನ ಸಮೂಹ ಹೇಳುತ್ತೆ ಭವಿಗಳು ಅಂತ. ಸೊ ಈ ಭವಿಗಳ ಪ್ರಶ್ನೆಯನ್ನು ಕುರಿತಂತೆ ಎತ್ತಬೇಕು ಅಂತ ಹೇಳ್ತೇನೆ ನಾನು. 21ನೇ ಶತಮಾನದಲ್ಲಿ ದಟ್ ಕ್ವಶನ್ ಹ್ಯಾಸ್ ರೈಸ್ಡ್ ಅನ್ನೋ ಕಾರಣಕ್ಕಾಗಿದೆ. 21ನೇ ಶತಮಾನದಲ್ಲಿ ಆಗ ಸಂದರ್ಭದಲ್ಲಿ ವಚನ ಚಳವಳಿ ಹಾಗಾದರೆ ಹೀಗೆ ಕನ್ವರ್ಟ್ ಆಗದೇ ಇರುವಂತಹ ಸಮುದಾಯದ ಬಗ್ಗೆ ತಡೆದು ನಿಲ್ಲುವ ತಪ್ಪಲ್ವೇ? ಈ ಥರ ಒಂದು ಪ್ರಶ್ನೆ ಎತ್ತಿದ್ದಾರೆ. ಅಂದರೆ ಮಾಡರ್ನ್ ಡೆಮೋಕ್ರೆಟಿಕ್ ಸಿಸ್ಟಮ್ನಲ್ಲಿ
ಡೆಮಾಕ್ರೆಟಿಕ್ ಸಿಸ್ಟಮ್ನಲ್ಲಿ ನಾವು ಯಾವುದನ್ನ ಸಂವಿಧಾನಬದ್ಧವಾದಂಥ ಒಂದು ಜಗತ್ತು ಅಂತ ಭಾವಿಸ್ತೀವಿ, ಸಮುದಾಯದ ಒಂದು ಪರಿಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅಂಥ ಒಂದು ಪರಿಕಲ್ಪನೆಯ ವಿನ್ಯಾಸವನ್ನು ನಾವು ಅಲ್ಲಿ ನೋಡಲಿಕ್ಕೆ ಪ್ರಯತ್ನ ಪಟ್ಟು ಅಲ್ಲಿ ಮಿತಿಗಳನ್ನ ನಾವು ಹೇಳಿ ಬರ್ತೀವಲ್ಲ, ಹೇಳಲಿಕ್ಕೆ ಒಂದು ಚರ್ಚೆ ಮಾಡ್ತೀವಲ್ಲ, ಅದು ಬಹಳ ಮುಖ್ಯವಾದ ಪ್ರಶ್ನೆಯಾಗಿ ನಮಗೆ ಕಾಣ್ತಾ ಇದೆ. ಈಗ ವಚನಕಾರ ಸಂದರ್ಭದಲ್ಲಿ ಮಾಡಿದ್ದು ಬಹಳ ದೊಡ್ಡದು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಇಲ್ಲದ್ರೆ ಹಳೆಯ ಮತ್ತು ಮರುವರ್ಷದ ಮಕ್ಕಳನ್ನ ಮದುವೆ ಆದಾಗ ಅವರು ಅಭಿಪ್ರಾಯ ಇನ್ನೊಬ್ಬ ಸ್ಪೃಶ್ಯ ಮಕ್ಕಳು ಮದುವೆ ಆದಾಗ ಅವ್ರನ್ನ ಆನೆ ಕಾಲದಿಂದ ಎಳಿಸಿ ಅವ್ರನ್ನ ಕೊಲ್ಲಗಾಯಿತು ಅನ್ನೋ ಕಥೆ ಏನಿದೆ, ಹೃದಯ ವಿದ್ರಾಗುವ ಕಥೆ ಇದು. ಅಂದರೆ ಜಾತಿಯನ್ನು ಮೀರುವ, ವರ್ಣವನ್ನು ಮೀರುವಂತಹ ಈ ಘಟನೆ ಕರ್ನಾಟಕದಲ್ಲಿ ನಡೆದಾಗ ಅಂತ ಒಂದು ಘಟನೆಯನ್ನು ಒಬ್ಬರೇ ಇರುವಂಥ ಒಂದು ಟ್ರೆಡಿಷನಲ್ ಸಮುದಾಯ ಎಷ್ಟು ಕೂಡಿಯಾಗಿತ್ತು ಅಂತ ತೋರಿಸ್ಬೇಕು. ಆದರೆ ಅಲ್ಲವ ಇದೆಲ್ಲದರ ನಡುವೆ ಇದನ್ನು ಅಲ್ಲಲ್ಲಿ ಮೀರ್ಲಿಕ್ಕೆ ಪ್ರಯತ್ನ ಪಟ್ಟ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಕರ್ನಾಟಕದಲ್ಲಿ ಅಲ್ಲವನ ಪರಂಪರೆ ಹುಟ್ಟಿದೆ. ಅಲ್ಲವನ ಪರಂಪರೆ ವಾಸ್ತವವಾಗಿ ಬಸವಣ್ಣ ಒಂದು ಸಮುದಾಯವನ್ನು ಕಟ್ಟಿದ, ಲಿಂಗಾಯತ ಸಮುದಾಯವನ್ನು. ಆದರೆ ಅಲ್ಲವನ ಪರಂಪರೆ ಈ ಸಮುದಾಯವನ್ನು ಮೀರಿದ ಅನೇಕ ವರ್ಗಗಳ ಒಂದು ಭಾವನೆ, ಅವರ ಪ್ರೀತಿಯ ಒಂದು ವಿನ್ಯಾಸವಾಗಿ ಬೆಳಕಾಗಿ, ಬೆಳಕಿನ ಹುಡುವಾಗಿ ಡೆವಲಪ್ ಆಗಿಲ್ಲ. ಅದನ್ನು ನಾವು ಬೆಳಕಿನ ಹುಡು ಅನ್ನೋದನ್ನು ಮತ್ತೆ ನಾನು ಉದ್ದೇಶಪೂರ್ವಕ ಬೆಳೆಸ್ತೇನೆ. ಮಂಡ್ಯ ಸ್ವಾಮಿಯ ಜನ್ಮದ ಕಾಲದಲ್ಲಿ ಇಬ್ಬರು ಅಲ್ಲವ ಮತ್ತು ಮಂಡ್ಯದ ಸ್ವಾಮಿ ಇಬ್ಬರು ಒಂದೇ. ಅವರು ಬೆಳಕಿನ ಹುಳುಗಳೇ. ಬೆಳಕಿನ ಹುಳು ನಮಗೆ ಗೊತ್ತಿರುವಾಗೆ ಒಂದು ಸಿಂಬಲ್, ಸಂಕೇತ, ಅಂದರೆ ವಿವೇಕದ ಸಂಕೇತ, ಜ್ಞಾನ ಸಂಕೇತ. ಕೊಡೇಕಲ್ ಬಸವಣ್ಣನಿಂದ ಹಿಡಿದು, ಕೆಳಜಾತಿಯ ಕೊಡೇಕಲ್ ಬಸವಣ್ಣನಿಂದ ಹಿಡಿದು ಕೆಳಗೆ ದಕ್ಷಿಣ ಕರ್ನಾಟಕದ ಮಂಡ್ಯ ಸ್ವಾಮಿಯವರಿಗೆ ಅಲ್ಲವ ಪರಂಪರೆ ಒಂದು ಬಹಳ ಜೋರಾಗಿತ್ತು ಅನ್ನೋದು. ಆಮೇಲೆ ಅನೇಕ ಸರೋಜನಕಾರರು ಈಗಲೂ ಕೂಡ 17ನೇ ಶತಮಾನದಿಂದ ಬಹಳ ಪ್ರಖ್ಯಾತ ಸರೋಜನಕಾರ ಪರಂಪರೆ ಕರ್ನಾಟಕದಲ್ಲಿ ಬಂತು. ಅದು ಮತ್ತು ಈಗಲೂ ಇರುವಂಥ ಸರೋಜನಕಾರರಿಗೆ ಅನೇಕ ಸಮುದಾಯಗಳ ಜನ ಇದ್ದಾರೆ. ಮುಸ್ಲಿಮರಿದ್ದಾರೆ, ಕೆಳಜಾತಿಯರು ಸಾಕಷ್ಟು ಗಡ್ಕೊಂಡು ಹಾಕೊಂಡು ನೀವು ಕೇಳಿದ್ರಿ. ಹಲವಾರು ಸಮುದಾಯ ಜನ ನಿಜವಾದ ವಚನ ಪರಂಪರೆಯ ಒಳ ವಿನ್ಯಾಸ ಅಂದರೆ ದೇಹವೇ ದೇಗುಲ. ಎಂಥ ಒಂದು ಮಾತಿದೆ ಅಂತಂದರೆ ದೇಹವೇ ದೇಗುಲ, ರಾಜ್ಯ ದೇವಸ್ಥಾನಗಳಿಲ್ಲ ಅಂತ ಮಾತಿರ್ತಲ್ಲ. ಸಿದ್ಧ ಪರಂಪರೆಯನ್ನು ತಗೊಂಡಿರ್ಬೋದು, ನಾಥ ಪರಂಪರೆಯನ್ನು ತಗೊಂಡಿರ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಕನ್ನಡ ಭಾಷೆಯೊಳಗೆ ನಿನ್ನೊಳಗೆ ಇರುವ ವಿವೇಕವೇ ಅದುವೇ ದೈವ, ಅದರ ಆಚೆಗೆ ದೈವ ಇಲ್ಲ ಅನ್ನೋ ಪ್ರಶ್ನೆ, ನಿನ್ನ ಪ್ರಜ್ಞೆ ಬಹಳ ದೊಡ್ಡದು ಅನ್ನೋ ಪ್ರಶ್ನೆ, ಎಂಥ ದೊಡ್ಡ ಮಾತಿರುವುದು. ಅದು ನಿಮಗೆ ಭಾರತೀಯ ಸಂಸ್ಕೃತಿಯಲ್ಲಿ ಮಧ್ಯಕಾಲೀನ ಸಂದರ್ಭದಲ್ಲಿ ಸಿದ್ಧರು ಮತ್ತು ನಾಥ ಪರಂಪರೆಗಳು, ಅದನ್ನು ಅವೈದಿಕ ಪರಂಪರೆ ಅಂತ ಕರಿತೀವಿ. ಆ ಅವೈದಿಕ ಪರಂಪರೆಗಳು ದೇಹಕ್ಕೆ ಕೊಟ್ಟ ಪ್ರಾಶಸ್ತ್ಯ ಏನಿತ್ತು ಅದರ ಪರಿಣಾಮವಾಗಿ ಹುಟ್ಟಿದೆ ಅನ್ನೋದರಲ್ಲಂತೂ ಅನುಮಾನವಿಲ್ಲ. ಬುದ್ಧನ ಪ್ರಭಾವ ಇದ್ದಿರಬೇಕು, ಆದರೆ ಬಹಳ ಸ್ಪಷ್ಟವಾಗಿ ಇವರಲ್ಲಿ ಇದ್ದ ಪ್ರಭಾವ ಸಿದ್ಧರಲ್ಲಿ ತಿರುಗುವುದಂತೂ ಬಸವಣ್ಣನ ಉಳ್ಳವರ ಶಿವಾಲಯ ಮಾಡೋದು ಇದೆಯಲ್ಲ, ಆ ವಚನದ ರೆಪ್ಲಿಕಾ ನೀವು ತಿರುಮೂರಲ್ಲಿ ಕಾಣ್ತೀರಿ. ತಿರುಮೂರಲ್ಲಿ ಸಿದ್ಧರ ಬಹಳ ದೊಡ್ಡ ಒಬ್ಬ ಸಂತ, ಅದೇ ಮಾತುಗಳನ್ನು ತಿರುಮೂಲ ಬಳಸ್ತಾರೆ ಬಸವಣ್ಣನಿಂದ ಹಿಂದೆ. ಹೀಗಾಗಿ ಪ್ರೇರಣೆ ಇದೆ. ಆದರೆ ಇದು ಕೊಟ್ಟ ದೊಡ್ಡ ತತ್ವ ಏನಿತ್ತು, ನಿಮ್ಮ ದೇಹ ಮತ್ತು ಒಳಗಿನ ಪ್ರಜ್ಞೆ ದೊಡ್ಡದು ಅಂತ ಹೇಳುವ ಪ್ರಜ್ಞೆ, ಇದು 8ನೇ ಶತಮಾನದಿಂದ ಲೋಕವನ್ನು ನೋಡುವ ವಿನ್ಯಾಸವನ್ನು ಬದಲಿಸಿತು ಅನ್ನೋದನ್ನು ಗಮನಿಸಬೇಕು. ಕಾಯಕ ಜೀವಿಗಳಲ್ಲಿ ಕಾಯಕ ಮುಖ್ಯ ಹೇಳುವ ಮಾತು, ಕಾಯಕವೇ ಅದು ಸ್ಪಿರಿಚುವಲ್ ಅಂತ ಹೇಳುವ ಮಾತು, ಅದು ಅಧ್ಯಾತ್ಮ ಪರಮಾತ್ಮ ಅಂತ ಹೇಳುವ ಮಾತು ಸಿದ್ಧರಲ್ಲಿ ಬಹಳ ದೊಡ್ಡದು. ಈಗಲೂ ತಮಿಳುನಾಡಿನಲ್ಲಿ ಸಿದ್ಧೌಷಧಿ ಅಂತ ಹೇಳುವ ಪರಂಪರೆ ಏನಿದೆ, ಅದು ಈ ಸಿದ್ಧರ ಕಂಡಿಡಿದಿಂದ ಬಂದಿದ್ದದು. ಹಾಗೊಂದು ದೇಹಕ್ಕೆ, ಮನಸ್ಸಿಗೆ, ಪ್ರಜ್ಞೆಗೆ ಬಹಳ ದೊಡ್ಡದು ಅಂತ ಹೇಳುವಂಥ, ಲೌಕಿಕದಲ್ಲಿ ತೊಡಗೋದು ಬಹಳ ದೊಡ್ಡದು ಅಂತ ಹೇಳುವಂಥ ಒಂದು ವಿನ್ಯಾಸ ಇದ್ದಿದ್ರೆ ಈ ರೀತಿಯ ಆವಿಷ್ಕಾರಗಳಾಗ್ತಿರಲಿಲ್ಲ. ಆವಿಷ್ಕಾರಗಳನ್ನು ಮಾಡಿದ್ದನ್ನು ಗಮನಿಸಿ, ಯಾರು ಮಾಡಿದ್ದರು ಅಂದರೆ ಬಹುಪಾಲು ಮಾಡಿದಂಥ ಈ ಶಾಸ್ತ್ರಜ್ಞರು, ಔಷಧಿಯನ್ನು ಕಂಡಿಡಿದಂಥ ಅಂದರೆ ಸಾಂಪ್ರದಾಯಿಕ ಔಷಧಿಯನ್ನು ಕಂಡುಹಿಡಿದಂಥ ಶಾಸ್ತ್ರ ವಿನ್ಯಾಸವನ್ನು ಮಾಡಿದವರು ಬಹುಪಾಲು ಜನ ಅವೈದಿಕರನ್ನು ಗುರುತಿಸಬೇಕು. ನಿಮ್ಮಲ್ಲಿ ಈಗಲೂ ಒಂದು ಪಂಥ ಇದೆ, ಒಂದು ಗುಪ್ತ ಪಂಥ, ಅದು ಅಲ್ಕೆಮಿ ಅಂತ ಕರಿತೀವಲ್ಲ, ಅಂದರೆ ಕಬ್ಬಿಣವನ್ನು ಚಿನ್ನ ಮಾಡುವ ಪಂಥ. ಅದೆಷ್ಟು ಸಕ್ಸಸ್ ಆಗಿದೆ ಬೇರೆ ಪ್ರಶ್ನೆ. ಅಂದರೆ ಆ ಒಂದು ಮೆಟಲ್ನ ಇನ್ನೊಂದು ಮೆಟಲ್ಗೆ ಕನ್ವರ್ಟ್ ಮಾಡುವಂಥ ವಿದ್ಯೆ ಈಗ ಒಂಚೂರು ಕಂಡುಹಿಡಿತವೆ ಅಂತ ಹೊಸ ವಿಜ್ಞಾನಿಗಳು ಯುರೋಪ್ನಲ್ಲಿ. ಆದರೆ ಅಂಥ ವಿದ್ಯೆಯನ್ನು ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ತಿಳಿದು ಹೇಳುವ ಅರಿವು ವಾಸ್ತವವಾಗಿ ಇಂಥ ದೇಹ ಮುಖ್ಯ,
ಪ್ರಜ್ಞೆ ಮುಖ್ಯ ಅಂತ ಹೇಳುವ ಒಂದು ಕಲ್ಪನೆಯನ್ನು ಹೊಂದಿದ್ದು ಅನ್ನೋದು ಕೂಡ ನಾವು ಗಮನಿಸಬೇಕು ಅಂತ ಕಾಣಿಸ್ತದೆ. ಸೊ ಇಷ್ಟು ಜೊತೆಗೆ ಹೇಳ್ಬೋದಂತ ಇನ್ನು ಕೆಲವು ಮಾತುಗಳು. ಧರ್ಮದ ಬಗ್ಗೆ ಬಹಳ ಅದ್ಭುತವಾದ ವಚನ ನಿಮಗೆಲ್ಲರೂ ಗೊತ್ತಿರುವಂಥ ದಯವಿಲ್ಲದ ಧರ್ಮವಾಗುತ್ತದೆ. ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ಸಕಲ ಪ್ರಾಣಿಗಳು ಮನುಷ್ಯರಿಗೆ ಮಾತ್ರ ಅಲ್ಲ, ಸಕಲ ಪ್ರಾಣಿಗಳಲ್ಲಿ ದಯವೇ ಬೇಕು, ದಯವೇ ಧರ್ಮದ ಮೂಲವಲ್ಲ. 21ನೇ ಶತಮಾನಕ್ಕೆ ಬಹಳ ಮುಖ್ಯವಾದ ಮಾತು. ಧರ್ಮದ ಕಲ್ಪನೆಯನ್ನು ಪುನರ್ ವ್ಯಾಖ್ಯಾನ ಮಾಡ್ತದೆ ವಚನ. ಧರ್ಮ ಯಾವುದಪ್ಪ ಅಂದರೆ ಸಕಲ ಜೀವನದಲ್ಲಿ ದಯೆಯನ್ನು ತೋರಿಸದೆ. ಧರ್ಮ ಇದರ ಆಚೆಗೆ ಧರ್ಮ ಇಲ್ಲ ಅನ್ನೋ ಮಾತು ಹೊಸ ತತ್ವ ಇದು ಆ್ಯಕ್ಚುಲಿ. ಆಮೇಲೆ ಬಸವಣ್ಣನ ಇನ್ನೊಂದು ವಚನ ಯಾವುದು, ಕಳಬೇಡ ಕೊಲಬೇಡ, ಬಹಳ ಸಿಂಪಲ್ ವಚನ ನೋಡೋದಕ್ಕೆ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯನಿಗೆ ಅಸಹ್ಯ ಪಡಬೇಡ, ತನ್ನ ಮಂಡಿಸಬೇಡ, ಇದು ಒಳ್ಳೆಯದು ಬೇಡ. ಈ ವಚನ ಸುತ್ತ ಕೂತ್ಕೊಂಡು ಎಲ್ಲರೂ ಮನನ ಮಾಡಿ, ನೀವು ನಿಮ್ಮ ಜೀವನದಲ್ಲಿ ತನ್ನ ಮಂಡಿಸಬೇಡ ಅನ್ನೋದನ್ನು ಎಷ್ಟು ಪರಿಪಾಲಿಸಿದ್ರಿ, ಅನ್ಯನಿಗೆ ಅಸಹ್ಯ ಪಡಬೇಡ ಅನ್ನೋದನ್ನು ಎಷ್ಟು ಪರಿಪಾಲಿಸಿದ್ರಿ, ಇನ್ನೊಬ್ಬರನ್ನ ಶುದ್ಧಾಂಗವಾಗಿ ಒಬ್ಬ ಮನುಷ್ಯನಾಗಿ ನೋಡೋದನ್ನು ಎಷ್ಟು ಪರಿಪಾಲಿಸಿದ್ರಿ. ಇಡೀ ಆಯಸ್ಸಾಗಿದೆಯಲ್ಲಪ್ಪ, ಸುಮಾರು 30 ಮೇಲೆ 30 ವರ್ಷದ ಮೇಲಿರುವವರೆಗೂ ಇಷ್ಟು ಆಯಸ್ಸಿನಲ್ಲಿ ಈ ವಚನ ಹೇಳುವ ಕಳಬೇಡ ಕೊಲಬೇಡ, ಅನ್ಯನಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಪರಮಾರ್ಥ ಅಂತ ಹೇಳುವ ಮಾತನ್ನು ನಮ್ಮ ಜೀವನದಲ್ಲಿ ನಾವು ಈಗ ಎಷ್ಟು ಪರಿಪಾಲಿಸಬೇಕು. ಈ ಪ್ರಶ್ನೆ ಕೇಳುವಂತಹ ಸಾಂಸ್ಕೃತಿಕವಾದ, ಸಾಮಾಜಿಕವಾದಂತಹ ಮುಖ್ಯವಾದಂತಹ ತಾತ್ವಿಕ ವಿನ್ಯಾಸಗಳನ್ನು, ಹೊಸ ತಾತ್ವಿಕ ವಿನ್ಯಾಸಗಳನ್ನು ವಚನ ಎನ್ನುವ ಕಾವ್ಯ ಸೃಷ್ಟಿಸ್ತದೆ. ವಾಸ್ತವವಾಗಿ ಕನ್ನಡ ಭಾಷೆ ವಚನಕಾರರಿಗೆ ಆ ಕಾರಣಕ್ಕಾಗಿ ಋಣಿಯಾಗಿರಬೇಕು. ಕನ್ನಡ ಭಾಷೆಗೆ ಬಂದಂಥ ಹೊಸ ವಿವೇಕ ಇದೆ. ನಿಮಗೆ ಜೈನ ಕವಿಗಳು ಪುರೋಹಿತಶಾಹಿ ವಿರುದ್ಧ ತಿರುಗಿದ್ರು ನಿಜ, ಆದರೆ ನಮಗೆ ಗೊತ್ತಿರುವ ಹಾಗೆ ಅಸ್ಪೃಶ್ಯತೆಯನ್ನು, ಹಾಗೆ ಅದೊಂದು ಬಹುಮುಖ್ಯವಾಗಿ ನಮ್ಮ ಸಮುದಾಯದ ಯೋಚನೆ ಮಾಡಬೇಕಂತ ಬಹಳ ಅಗತ್ಯವಾದಂಥ ಸ್ಟ್ರಕ್ಚರ್ ಅಂತ ಯಾರು ಹೇಳಬೇಕು, ಇನ್ಕ್ಲೂಡಿಂಗ್ ಪಂಪನ 8ನೇ ಶ್ವಾಸ ಮತ್ತು 15ನೇ ಶ್ವಾಸದ ಈ ವರ್ಣ ಪರಿಕಲ್ಪನೆಯನ್ನು ನೀವು ಓದಿದ್ರೆ ಗೊತ್ತಾಗುತ್ತೆ. ಅಲ್ಲೊಂದು ಬ್ರಾಹ್ಮಣ ವರ್ಣವನ್ನು ಕಟ್ಟಿದ ವಿಶ್ವನಾಥ ತನ್ನ ಮಗನಿಗೋಸ್ಕರ, ಭರತನಿಗೋಸ್ಕರ. ಯಾಕಂದರೆ ಮುಂದೆ ಬ್ರಾಹ್ಮಣ ಅನ್ನೋನು ಬಹಳ ದೊಡ್ಡವನಾಗ್ಬಿಟ್ರೆ ಅವನನ್ನು ನಾನು ನೋಡ್ಕೊಳ್ಳೋದು ಬೇಕಲ್ಲಪ್ಪ ಅನ್ನೋ ಕಾರಣಕ್ಕಾಗಿ ಬ್ರಾಹ್ಮಣ ವರ್ಣವನ್ನು ಸೃಷ್ಟಿ ಮಾಡ್ತಾನಂತೆ, ಮುಂದೆ ಅವನಿಗೆ ಅನುಕೂಲ ಆಗಬೇಕು. ಭರತ ಒಂದು ಕಡೆ ಹೇಳ್ತಾನೆ, ಇನ್ನು ಮುಂದೆ ವಿಶ್ವತೀರ್ಥಂಕರ ಭರತನಿಗೆ ಹೇಳೋದು, ನೋಡಪ್ಪ ನಾನೇನು ಸೃಷ್ಟಿ ಮಾಡಿಬಿಡ್ತೀನಿ ಬ್ರಾಹ್ಮಣ ವರ್ಣವನ್ನು, ನಿನಗೆ ಅನುಕೂಲ ಆಗ್ತದೆ ಅಂತ. ಆದರೆ ಇನ್ನು ಮುಂದೆ ಏನಾಗುತ್ತೆ ಅಂತಂದರೆ ಕಾಲ ಕೆಟ್ಟೋಗ್ಬಿಡುತ್ತೆ, ಈ ಬ್ರಾಹ್ಮಣರು ಕೆಟ್ಟೋಗ್ಬಿಡ್ತಾರೆ, ಅದರ ಜೊತೆಗೆ ಯಾರಿದ್ದಾರೆ ಜೈನರು, ಸನ್ಯಾಸಿಗಳು ಕೆಟ್ಟೋಗ್ಬಿಡ್ತಾರೆ. ಮುಂದೆ ಆಳುವವರು ಕುಹಕಿಗಳಾದ ಕೆಳಜಾತಿಯ ಜನ ಅಂತ ಹೇಳೋ ಮಾತಾಡ್ತಾರೆ. ಇದನ್ನು ಜನರೈಸಬೇಕು. ಇದರ ಪ್ರಶ್ನೆಯನ್ನು ನಾವು ಹಾಕೊಳ್ಳದೆ ಇದ್ರೆ ವಿ ಆರ್ ಜಸ್ಟ್ ಗ್ಲೋರಿಫೈಂಗ್ ಪೀಪಲ್, ಕೆಲವು ಮಾತುಗಳಿದೆ ಇಲ್ಲ ಅಂತ ಹೇಳಿ ಸರಾಸರಿಯಾಗಿ ನಿರಾಕರಿಸಬೇಕು ಅಂತ. ಬಟ್ ನಾವು ಎತ್ತ ಇರುವಂಥ ಪ್ರಶ್ನೆ 21ನೇ ಶತಮಾನದಲ್ಲಿ ಸಮಾಜದ ಪ್ರಶ್ನೆ, ಜಾತಿಯ ಪ್ರಶ್ನೆ, ಇಂಥ ಪ್ರಶ್ನೆಗಳನ್ನ ನಾವು ಡೆಮಾಕ್ರೆಟಿಕ್ ಸಿಸ್ಟಮ್ನಲ್ಲಿ ಹಾಕೊಳ್ಳೋ ಸಂದರ್ಭದಲ್ಲಿ ಅವುಗಳನ್ನ ನೋಡುವಂಥ ವಿನ್ಯಾಸ ಹೇಗೆ, ಇದು ಕೂಡ ಗಮನಿಸಬೇಕಾದ ಅಂಶ ಅಂತ ಅಂದ್ಕೊಂಡಿದ್ವಿ. ಚಿಕ್ಕಕವಿಯ ಮಾತುಗಳು ಇಲ್ಲಿ ಒಂದು ವೈರುಧ್ಯ ಇತ್ತು ಅನ್ನೋ ಒಂದು, ಅದನ್ನು ಓದಲಾಗಿದೆ, ಟೈಮ್ ಆಗಿದೆ. ನನಗೆ ಅವಕಾಶ ಸಿಕ್ಕರೆ ಅದನ್ನೊಂದು ಓದ್ತೀನಿ. ಆಮೇಲೆ ಒಂದು ವಚನ ಬಹಳ ಅದ್ಭುತವಾದ ವಚನ, ಅದು ಕುಲದಲ್ಲಿ ಅಧಿಕನು ಹೋಗಿ ಅಂತ ಹೇಳೋ ವಚನ. ಆಮೇಲೆ ಓದು ಅಂದರೆ ಹಿಂಗೆ ಓದ್ತೀನಿ, ಇಲ್ಲ ಅಂದರೆ ಆಮೇಲೆ ಇದು ಒಂದು ಸೊಗಸಾದ ಡೈಲಾಮ. ಅಲ್ಲಮ ಒಂದು ವಚನದಲ್ಲಿ ಹೇಳ್ತಾನೆ, ಕುಲದಲ್ಲಿ ಅಧಿಕನು ಹೋಗಿ ಹೊರಗೇರಿಯಲ್ಲಿ ಮನೆಯ ಕಟ್ಟಿದರೆ, ಕುಲ ಕೆಡದಿಪ್ಪ ಪರಿಯ ನೋಡ. ಎಂತ ಚೆನ್ನಾಗಿದೆ ಅಂತಂದ್ರೆ, ಅವನು ಕುಲದ ಅಧಿಕನ, ಅಧಿಕ ಕುಲದಲ್ಲಿ ಹೋಗಿ ಹೊರಗೇರಿಯಲ್ಲಿ ಮನೆ ಕಟ್ಟ. ಆದರೆ ಅವನ ಕುಲ ಕೆಡದಿಪ್ಪ ಪರಿಯ ನೋಡ, ಕುಲ ಕೆಡಲಿಲ್ಲ ಅವನು. ಆತನ ಕುಲದವರೆಲ್ಲರೂ ಮುಖವ ನೋಡಲನ್ನೋದು. ಆತನ ಕುಲ ಇತ್ತಲ್ಲ ಅಧಿಕ ಕುಲ, ಅವ್ರು ಯಾರು ಮುಖ ನೋಡಕ್ಕೆ ಹೋಗ್ತಾರೆ, ಅವನ ಕೈ ನೋಡಿದ್ರೆ ಮನೆ ಕಟ್ಟವನೆ ಅಂತ ಅಂತ ಇದ್ದಾರೆ. ಕುಲ ಉಳ್ಳವರು ಎಲ್ಲಿ ಮನೆ ಮಾಡ್ದ, ಆ ಕುಲ ಉಳ್ಳವರು ಇವನ ಕೈ ಬಿಡಿದು ಕುಲ
ಕುಲಗೆಟ್ಟವನೆಂದು ತಿಳಿದು ವಿಚಾರಿಸ್ತಾರೆ. ಅವರೆಲ್ಲರೂ ಕೂಡ ಎಲ್ಲಿ ಮನೆ ಕಟ್ಟ ಅವರೆಲ್ಲ ಸೇರಿಕೊಂಡು ನೀನು ಕುಲ ಕೆಟ್ಟೆ ಅಂತ ಹೇಳಿದು ಅವನನ್ನ ತಿಳಿದು ವಿಚಾರಿಸಿದ್ರೆ ಅವನ ಜೊತೆಗೆ ಕ್ಷೇಮವಾಗಿ ಹಾಗೆ ಹೀಗೆ ನಮ್ಮನ್ನು ತಿಳಿದು ಮಾತಾಡುವಂಥ ಒಂದು ಪರಿಯನ್ನು ವಿಚಾರಿಸುತ್ತಾ ಇರ್ತಾರೆ. ವಿಚಾರಿಸಿದ್ರು ಹೊರಗೆಟ್ಟು ಹೋಯಿತು ಹೊರಗೆಟ್ಟು ಹೋಯಿತು. ಹೊರಗೆ ಒಂದು ಇದೇ ಇರಲಿಲ್ಲ, ದಿಕ್ಕು ತಪ್ಪಿಸಿದ ಹೊರಟಾಯ್ತು ಹೊರೆ ಅಂತ. ಅಂದರೆ ಸಂಬಂಧಗಳು ಆ್ಯಕ್ಚುಲಿ ಜಾತಿ ಕುಲವನ್ನು ಮೀರಿ ಬೆಳೆಯಬೇಕಂತ ಒಂದು ಸ್ವರೂಪವನ್ನು ಹೇಳುತ್ತೆ. ಆದರೆ ಇನ್ನೂ ಕೆಲವು ವಚನಗಳು ಹೇಳ್ತವೆ ಏನಂದರೆ ಭವಿಯಂದು ಕುಲ ಭಕ್ತನನ್ನು ಕುಲ. ಈ ಮಾತು ಹಲವರಲ್ಲಿ ಬರ್ತದೆ. ಎರಡರ ಕಾಂಟ್ರಡಿಕ್ಷನ್ ಇದೆಯಲ್ಲ, ಅದು ಹಲವನ್ನ ಆ ಕಾಲವನ್ನು ಗ್ರಹಿಸಬೇಕಾದ ಮತ್ತು ಅದನ್ನು ಬದಲಿಸಬೇಕಾದಂಥ ಒಂದು ದೊಡ್ಡ ಸಮಸ್ಯೆಯನ್ನು ಹಲವನ್ನು ಇಟ್ಟಿದೆ ಅಂದರೆ ನನ್ನ ಈ ಉದಾಹರಣೆಯ ಮುಖ್ಯ ಉದ್ದೇಶ ಆಗಿದೆ. ಇಷ್ಟು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಮತ್ತು ಸಮಾಜವನ್ನು ಕೇಳುವಂತೆ ಎಲ್ಲರೂ ಮನಸ್ಸನ್ನು ಅಮೃತದ ಜೊತೆಗೆ ಹಲವಾರು ವಚನಕಾರರನ್ನು ಪ್ರತಿಬಿಂಬಿಸಿರ್ತಕ್ಕಂತಹ ಶ್ರೀಯುತರಿಗೆ ಧನ್ಯವಾದಗಳು. ಈಗ ಮೂರನೆಯ ಉಪನ್ಯಾಸ, ತತ್ವಪದಕಾರರು ಜಾತಿ ಕುಲ ಮೀರದ ಹೊರತು ಕೈವಲವಿಲ್ಲ ಎನ್ನುವ ವಿಷಯದ ಮೇಲೆ ಕನ್ನಡದ ಸಾಹಿತಿಗಳು, ವಿಮರ್ಶಕರು, ಪ್ರಬಂಧಕಾರರು ಆಗಿದ್ದಂಥ ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಹಸಿರು ಕಾಳಜಿ ಮತ್ತು ಜೀವ ಕೇಂದ್ರಿತ ದೃಷ್ಟಿಕೋನಗಳನ್ನು ಪರಿಚಯಿಸಿರುವ ಕೀರ್ತಿ ಇವರದಾಗಿದೆ. ಪರಿಸರದ ಆಯಾಮವನ್ನು ಸಾಹಿತ್ಯ ಚಿಂತನೆಗೆ ತಂದಂಥ ವಿಶಿಷ್ಟ ವ್ಯಕ್ತಿತ್ವವನ್ನು ಇವರು ಹೊಂದಿದ್ದಾರೆ. ಕುವೆಂಪು ಸಿರಿಗನ್ನಡ, ಮಾಸ್ತಿ, ಡಾಕ್ಟರ್ JS ಶಿವರುದ್ರಪ್ಪ ಪ್ರಶಸ್ತಿಗಳಿಗೆ ಭಾಜನರಾಗಿರುವುದರ ಜೊತೆಗೆ ಕೋಲಾರ ಜಿಲ್ಲಾ ಸಾಹಿತ್ಯ ಘಟಕದ ಸರ್ವಾಧ್ಯಕ್ಷರು ಆಗಿರುವ ಇವರು ಕೋಲಾರ ಜಿಲ್ಲಾ ಆಡಳಿತದ ವತಿಯಿಂದ ಡಾಕ್ಟರ್ ಅಂಬೇಡ್ಕರ್ ಸನ್ಮಾನ ಸ್ವೀಕರಿಸಿರುವಂತಹ ಹಲವರಲ್ಲಿ ಒಬ್ಬರಾಗಿದ್ದಾರೆ. ನಮ್ಮ ಗುರುಗಳು ಆದಂತಹ ಡಾಕ್ಟರ್ ಚಂದ್ರಶೇಖರ್ ನಂಗ್ಲಿ ಸರ್ ಅವರು ಈಗ ತತ್ವಪದಕಾರರು ಜಾತಿ ಕುಲ ಮೀರದ ಹೊರತು ಕೈವಲದ ವಿಷಯವನ್ನು ನಮ್ಮೆದುರುಗಡೆ ಪ್ರಸ್ತಾಪಿಸಲಿದ್ದಾರೆ. ಕೇಶಿರಾಜ ನಿಮಗೆಲ್ಲ ಗೊತ್ತು, ಶಬ್ದಮಣಿ ದರ್ಪಣದ ಕರ್ತೃ. ಕನ್ನಡ ಭಾಷೆಯ ಅಸಾಧಾರಣ ಲಕ್ಷಣಗಳನ್ನು ನನಗೆ ತುಂಬ ಇಷ್ಟ ಆಯಿತು ಪದ್ಯ. ಈಗ ನನ್ನ ಉದ್ದೇಶ ಅದನ್ನ ಹೇಳೋದಲ್ಲ, ಕನ್ನಡ ಸಾಹಿತ್ಯ ಪರಂಪರೆಗೆ ಅಸಾಧಾರಣವಾದ ಲಕ್ಷಣಗಳು ಇದನ್ನು ನಾವು ತಿಳ್ಕೋಬೇಕು. ಅಸಾಧಾರಣವಾದ ಲಕ್ಷಣಗಳು ಭಾಷೆಗೆ ಸಂಬಂಧಪಟ್ಟಿದ್ದಲ್ಲ, ಇದು ಸಹಸ್ರಮಾನದ ಕನ್ನಡ ಸಾಹಿತ್ಯ ಪರಂಪರೆಗೆ ಸಂಬಂಧಪಟ್ಟ ಅಸಾಧಾರಣ ಲಕ್ಷಣ. ಇದರಿಂದ ಅರಿದಂತೆ ಕನ್ನಡ ಅರಿದು ಅಂದರೆ ಅಸಾಧಾರಣ ಲಕ್ಷಣ. ನಮ್ಮ ಸಾಹಿತ್ಯ ಪರಂಪರೆಗೆ ವಿಶಿಷ್ಟವಾದಂತಹ ಈ ಅಸಾಧಾರಣ ಲಕ್ಷಣಗಳಲ್ಲಿ ಎಷ್ಟೋ ಇದೆ. ಈಗ ಉದಾಹರಣೆಗೆ ಕೀಳಿನಲ್ಲದೆ ಐದು ಕರೆಯುವುದು ಕಾಣ. ಆ ಕೀಳು ಅನ್ನೋದನ್ನು ನೀವು ಕನ್ನಡದ ಸಾಹಿತ್ಯ ಪರಂಪರೆಯ ಅಸಾಧಾರಣ ಲಕ್ಷಣವಾಗಿ ಆಚಾರವನ್ನೇ ಕಂಡು ವಿಚಾರವನ್ನೇ ಕಾಣು. ಕಲ್ಗುಡಿಯವರು ಪ್ರಸ್ತಾಪ ಮಾಡಿದ್ದಾರೆ, ನಿಮ್ಮ ಕುರುಹನೆ ಕಂಡು ಕೂಡಲರಿಯದೆ ಕೆಟ್ಟದು. ಈ ಕುರುಹನೆ ಕಂಡು ಕೂಡಲರಿಯದೆ ಕೆಟ್ಟದು ಅನ್ನೋದು ಕೂಡ ಕನ್ನಡ ಸಾಹಿತ್ಯ ಪರಂಪರೆಯ ಅಸಾಧಾರಣ ಲಕ್ಷಣ. ಈ ಹಿನ್ನೆಲೆಯಲ್ಲಿ ನಾನು ಭಕ್ತಿ ವರ್ಸಸ್ ಪುರೋಹಿತಶಾಹಿ ಇದನ್ನು ಕನ್ನಡ ಸಾಹಿತ್ಯ ಪರಂಪರೆಯ ಅಸಾಧಾರಣ ಲಕ್ಷಣವನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಕ್ತಿ ಅಂದರೆ ಭಕ್ತಿ ಟಿವಿ ಅಲ್ಲ, ಬೆಳಗ್ಗೆ ಇದ್ದರೆ ಭಕ್ತಿ ಟಿವಿ ಚಾನಲ್ ಕೆಲವರೆಲ್ಲ ನೋಡ್ತಿರ್ತಾರೆ. ಕನ್ನಡ ಸಾಹಿತ್ಯ ಪರಂಪರೆಗೆ ಸಂಬಂಧಪಟ್ಟಂತೆ ಪುರೋಹಿತಶಾಹಿ ವರ್ಸಸ್ ಭಕ್ತಿ, ಇದರ ಬಗ್ಗೆ ನನ್ನ ಸೀನಿಯರ್ DR ನಾಗರಾಜ್ ಅವರು ದೆಹಲಿಯಲ್ಲಿ ಬೇಡರ ಕಣ್ಣಪ್ಪ ದೇವರ ರಗಳೆ ಇಟ್ಕೊಂಡು ಮಾತಾಡುವಾಗ ಇಡೀ ಸಭೆ ಸ್ತಬ್ಧವಾಗಿತ್ತು. ಒಬ್ಬ ಶಿವಾಲಯದ ಅರ್ಚಕ ಮತ್ತು ಬೇಡರ ಕಣ್ಣಪ್ಪ, ಇದನ್ನು ಮುಖಾಮುಖಿಯಾಗಿ ಅವರು ಇಂಗ್ಲೀಷ್ನಲ್ಲಿ ಮಾಡಿದ ಭಾಷಣ ಏನು ಅದ್ಭುತವಾಗಿತ್ತು ಅನ್ನೋದನ್ನು ಗೆಳೆಯ ಮಂಜೇಶ್ ನನಗೆ ಹೇಳಿದ್ದಾರೆ. ಈ ದೃಷ್ಟಿಯಿಂದಲೂ ಕೂಡ ನಾನು ಭಕ್ತಿ ವರ್ಸಸ್ ಪುರೋಹಿತಶಾಹಿ ಕನ್ನಡ ಸಾಹಿತ್ಯ ಪರಂಪರೆಯ ಅಸಾಧಾರಣ ಲಕ್ಷಣ. ನೀವು ಜಲಗಾರ ಕೂಡ ತಗೋಬಹುದು ಈ ದೃಷ್ಟಿಯಿಂದ. ಇರಲಿ, ಒಟ್ಟು ಇಡೀ ಸಹಸ್ರಮಾನದ ಕನ್ನಡ ಸಾಹಿತ್ಯ ಪರಂಪರೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇದನ್ನು ಗುರುತಿಸ್ತಾ ಇದ್ದೀನಿ.
ಈ ಥರ 10 ಗುರುತಿಸ್ಬೋದು. ಈಗ ಅದಕ್ಕೆಲ್ಲ ಇಲ್ಲಿ ಸಮಯ ಇಲ್ಲ. ತತ್ವಪದಗಳು ಅಲ್ವಾ, ಇದು ನನಗೆ ಸಂಬಂಧಪಟ್ಟಂತೆ 3rd ವೇವ್ ಇದೆ ತತ್ವಪದ. 2nd ವೇವ್ ನಿಮಗೆಲ್ಲ ಗೊತ್ತಿದೆ. 1st ವೇವ್ ಬಂದು ಪ್ರಥಮ ನವೋದಯ ಅಂತ ಕರೀತಾರೆ. ದ್ವಿತೀಯ ನವೋದಯ ಅದು 2nd ವೇವ್. ಇದು ತೃತೀಯ ನವೋದಯ ನನ್ನ ಪ್ರಕಾರ. ನನ್ನ ಗುರುಗಳಾದ ಕಿರಂ ನಾಗರಾಜ್ ಮತ್ತು ಗೆಳೆಯ ಶಿವಪ್ರಕಾಶ್ ಇವರೆಲ್ಲ ತತ್ವಪದಗಳಿಂದಲೇ ನಾವು ಹೊಸಗನ್ನಡದ ಅರುಣೋದಯವನ್ನು ಗುರುತಿಸಬೇಕು ಅಂತ ಹೇಳಿದ್ದಾರೆ. ಈಗಲೂ ಕೂಡ ನಾವು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಪಾಠ ಮಾಡುವಾಗ ಕೆಂಪು ನಾರಾಯಣ ಮುದ್ದಣ್ಣ ಇಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ. ನಾನು ಒಬ್ಬ ಮೇಷ್ಟ್ರಾಗಿರೋದ್ರಿಂದ ನನಗೆ ಗೊತ್ತಿದೆ. ಆದರೆ ನಿಜವಾಗ್ಲೂ ಆರಂಭ ಮಾಡಬೇಕಂದ್ರೆ ತತ್ವಪದಗಳಿಂದ ಹೊಸಗನ್ನಡದ ಅರುಣೋದಯವನ್ನು ಅಂತ ಮೊದಲಿಗೆ ಕಿರಂ ನಾಗರಾಜ್ ಹೇಳಿದರು. ಅದನ್ನು ಅನುಮೋದಿಸಿ ಶಿವಪ್ರಕಾಶ್ ಕೂಡ ಹೇಳಿದರು. ನನ್ನ ಅಭಿಪ್ರಾಯವೂ ಅದೇ. ಅದರ ಇದು ಸ್ವಲ್ಪ ನಾನು ಮಾರ್ಪಾಟು ಮಾಡ್ತೇನೆ. ಯಾಕೆಂದರೆ ಈ ತತ್ವಪದಕಾರರಲ್ಲಿ ಆದ್ಯ ವಚನಕಾರ ಜೇಡರ ದಾಸಿಮಯ್ಯ ಇರೋ ಹಾಗೆ ನಮ್ಮ ಕೋಲಾರದ ಕೈವಾರದ ತಾತೆ. ಅವರು ದ್ವಿಭಾಷಾ ತತ್ವಪದಕಾರ. ತೆಲುಗು ಮತ್ತು ಕನ್ನಡ ಎರಡರಲ್ಲೂ ಅವರು ಕೀರ್ತನೆಗಳನ್ನು ಬರೆದಿದ್ದಾರೆ. ತೆಲುಗು ಬಾಹುಳ್ಯ ಇದೆ. ಒಟ್ಟು ದೃಷ್ಟಿಯಿಂದ ನೋಡಿದ್ರೆ ತೆಲುಗು ಜಾಸ್ತಿ ಇದೆ, ಕನ್ನಡ ಕಡಿಮೆ. ಆದರೂ ಅವರು ದ್ವಿಭಾಷಾ ತತ್ವಪದಕಾರ. ನಾನಿಲ್ಲಿ ನುಡಿ ಬೆರಕೆ ನುಡಿ ಜಿಗಿತಗಳನ್ನು ಕೂತು ಮಾತಾಡ್ತಾ ಇದ್ದೆ. ಈಗ ಶಿಶ್ನಾಮ್ ಶರೀಫರಲ್ಲಿ ನುಡಿ ಬೆರಕೆ ಇದೆ, ನುಡಿ ಜಿಗಿತ ಇದೆ. ಅದಲ್ಲ, ತಾತಯ್ಯ ದ್ವಿಭಾಷಾ ತತ್ವಪದಕಾರ. ಜೊತೆಗೆ ಈ ಕೋಲಾರದ ಕನ್ನಡ ಮತ್ತು ಬೆಂಗಳೂರು ಗ್ರಾಮಾಂತರ ಕನ್ನಡ ಇದೆಯಲ್ಲ, ಎರಡೂ ಒಂದೇ, ಎರಡೂ ಏನು ವ್ಯತ್ಯಾಸ ಇಲ್ಲ. ಇದನ್ನು ಮೊದಲ ಬಾರಿಗೆ ಸಾಹಿತ್ಯದಲ್ಲಿ ಬಳಸಿದ್ದು ಕೈವಾರದ ತಾತಯ್ಯ. ಹೀಗಾಗಿ ಹೊಸಗನ್ನಡದ ಅರುಣೋದಯದಲ್ಲಿ ಬಳಕೆಯಾದ ಮೊದಲ ಪ್ರಾದೇಶಿಕ ಉಪಭಾಷೆ ಕೋಲಾರ ಕನ್ನಡ ಮತ್ತು ಬೆಂಗಳೂರು ಗ್ರಾಮಾಂತರ ಕನ್ನಡ. ಇದು ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ. ಯಾಕೆಂದರೆ ಎಷ್ಟೋ ಸಂದರ್ಭದಲ್ಲಿ ನಾವು ಗಮನಿಸೋದೇ ಇಲ್ಲ. ಕೋಲಾರ ಕನ್ನಡವನ್ನು ವಿಶೇಷವಾಗಿ ಬಳಸ್ತಾ ಇರೋರು ಯಾರು ಅನ್ನುವಾಗ ಸಾಮಾನ್ಯವಾಗಿ ನಮ್ಮಲ್ಲಿ ಇತ್ತೀಚಿನ ಕೆಲವು ಕಥನಗಳನ್ನು ಸೃಷ್ಟಿ ಮಾಡಿದವ್ರನ್ನ ಮನಸ್ಸಲ್ಲಿ ಇಟ್ಕೊಳ್ತಾರೆ. ನಾನು ಹೇಳೋದು ತಾತಯ್ಯನ್ನೇ ಮರೆತುಬಿಟ್ರೆ ಹೇಗೆ ಅಂತ. ಅದರಿಂದ ನಮ್ಮ ಗುರುಗಳ ಮಾತನ್ನು ಅನುಮೋದಿಸ್ತಾ ಹೊಸಗನ್ನಡದ ಅರುಣೋದಯವನ್ನು ಕೈವಾರದ ತಾತಯ್ಯನವರಿಂದಲೇ ಆರಂಭಿಸಬೇಕು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಪುರೋಹಿತಶಾಹಿ ಅಂದರೆ ಏನು? ಇದನ್ನು ಹಲವು ರೀತಿಗಳಲ್ಲಿ ಹೇಳ್ಬೋದು. ಆದರೆ ನಾನಿಲ್ಲಿ ಒಂದು ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜಪೀಠವನ್ನು ಪಾದಾಕ್ರಾಂತ ಮಾಡಿಕೊಂಡು ಮೆರೆಯುತ್ತಿರುವ ಧರ್ಮಪೀಠವನ್ನೇ ಪುರೋಹಿತಶಾಹಿ ಎಂದು ಕರೆಯುತ್ತಾರೆ. ಇದು ಮೊದಲು ನಾವು ತಿಳ್ಕೊಳ್ಬೇಕು. ಕಿಂಗ್ ಮೇಕರ್ಸ್ ಅಂತೀವಲ್ಲ, ಅದು ಪುರೋಹಿತಶಾಹಿ. ಬರೀ ದೇವಸ್ಥಾನದಲ್ಲಿ ಪೂಜೆ ಮಾಡೋದಲ್ಲ. ಪುರೋಹಿತಶಾಹಿ ಅಂತ ಕುವೆಂಪು ಬಳಸಿದಾಗ ಅವ್ರ ಮನಸ್ಸಿನಲ್ಲಿದ್ದಿದ್ದು ಇದು. ರಾಜಪೀಠವನ್ನೇ ಪಾದಾಕ್ರಾಂತ ಮಾಡಿಕೊಂಡು ಮೆರೆಯುತ್ತಿರುವ ಧರ್ಮಪೀಠವನ್ನು ಅವರು ಪುರೋಹಿತಶಾಹಿ ಅಂತ ಕರೆದರು. ಭಕ್ತ ಎಂಥವನನ್ನು ಭಕ್ತ ಅಂತ ಕರೀಬೇಕು. ಇದಕ್ಕೆ ನನಗೆ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಅಲ್ಲಮಪ್ರಭು. ಅವನ ಒಂದು ವಚನ ಹೋಗ್ತೀನಿ. ಆದಿ ಇಲ್ಲದಿದ್ದರೆ ಲಿಂಗ ಪ್ರಸಾದಿ ಎಂಬ ಆದಿ ಮಹಾಪ್ರಾಣ. ಆದಿಕವಿ ಅಲ್ಲ, ಆದಿ ಉಪಾಧಿ. ಆದಿ ಇಲ್ಲದಿದ್ದಡೆ ಲಿಂಗ ಪ್ರಸಾದಿ ಎಂಬ ವ್ಯಾಧಿ ಇಲ್ಲದಿದ್ದಡೆ ಜಂಗಮ ಪ್ರಸಾದಿ ಎಂಬ ಲೌಕಿಕವ ಸೋಂಕದಿದ್ದಡೆ ಸಮಯ ಪ್ರಸಾದಿ ಎಂಬ ಇಂತು ಈ ತ್ರಿವಿಧ ಪ್ರಸಾದ ಸಂಬಂಧಿಯಾದಡೆ ಆತನ ಅಚ್ಚ ಪ್ರಸಾದಿ ಎಂಬುದು ಕಾರಣ ಗುಹೇಶ್ವರ. ನೋಡಿ, ಆದಿ, ವ್ಯಾಧಿ ಮತ್ತು ಸೋಂಕು, ಇವು ಮೂರು ಒಂದಾದ ಮೇಲೆ ಒಂದು ಹೇಳ್ತಾ ಇದ್ದಾನೆ. ಆದಿ ಮಾನಸಿಕ ರೋಗ, ವ್ಯಾಧಿ ದೈಹಿಕ ರೋಗ, ಸೋಂಕು ಭವರೋಗ,
ಈ ಮೂರು ವಿಕಾರಗಳನ್ನು ಮೀರಿದವನೇ ಅಚ್ಚ ಪ್ರಸಾದಿ ಭಕ್ತ. ಇದು ಇಲ್ಲಿ ಅವನು ಕೊಡ್ತಾ ಇರೋ ವಿವರಣೆ. ಹೀಗಾಗಿ ಮಾನವ ನಿರ್ಮಿತ ಉಪಾಧಿಗಳು ಅಂತ ನಾವೇನು ಕರಿತೀವಿ ಅವೆಲ್ಲವೂ ಡಿಸಾಸ್ಟರ್ಸ್. ಇದನ್ನ ಮ್ಯಾನ್ ಮೇಡ್ ಅಂತ ಕರೀತೀವಿ. ಇನ್ನೊಂದು ನ್ಯಾಚುರಲ್, ಇದು ನಿರುಪಾಧಿಕವಾದ. ಯಾವ ಉಪಾಧಿಗಳು ಇಲ್ಲ. ಯಾವುದು ಉಪಾಧಿಗಳು? ಜಾತಿ, ಜನಾಂಗ, ಮತಧರ್ಮ, ದೇಶ, ಭಾಷೆ, ಕಾಲ, ಇವೆಲ್ಲವೂ ಉಪಾಧಿಗಳು. ಕುವೆಂಪು ಅವರು ವಿಶ್ವಮಾನವ ಸಂದೇಶದಲ್ಲಿ ಈ ಉಪಾಧಿಗಳನ್ನು ಮೀರಬೇಕು ಅಂತ ಹೇಳ್ತಾರೆ. ಎಲ್ಲರೂ ಓದಿದ್ದೆ ವಿಶ್ವಮಾನವ ಸಂದೇಶ. ಉಪಾಧಿ ಅಂದರೆ ಏನು ಅಂದರೆ ಹೇಳೋದೇ ಇಲ್ಲ. ಉಪಾಧಿ ಅನ್ನೋದಕ್ಕೆ ಅರ್ಥ ಮುಖ್ಯವಾಗಿ ಮ್ಯಾನ್ ಮೇಡ್. ಇವು ನ್ಯಾಚುರಲ್ ಅಲ್ಲ, ಇದು ಮಾನವ ನಿರ್ಮಿತವಾದ, ಮಾನವ ನಿರ್ಮಿತ ಕೆಡ್ಡ ರಚನೆ ಅಂತ ಬೇಕಾದ್ರೆ ಕರೆಯುತ್ತಾರೆ. ಈ ಮಾನವ ನಿರ್ಮಿತ ಕೆಡ್ಡ ರಚನೆಯನ್ನು ಮೀರಿದವನೇ ಭಕ್ತ. ಹೀಗಾಗಿ ಭಕ್ತನಿಗೆ ಕಾಲ ಕೂಡ ಇಲ್ಲ. ಈ ಪುರೋಹಿತಶಾಹಿ ಕರ್ಮಠ ವ್ಯವಸ್ಥೆ ಕೆಡ್ಡ ರಚನೆಯನ್ನು ಮೀರಿದವರೇ ಭಕ್ತರು. ಅದೇ ಭಕ್ತಿ. ಇದಕ್ಕೆ ಎರಡು ರೀತಿಯ ಪ್ರವೇಶಗಳಿವೆ ನಮ್ಮ ಕನ್ನಡ ಸಾಹಿತ್ಯ ವಿಮರ್ಶೆ. ಒಂದು ಮಾರ್ಕ್ಸ್ವಾದಿ ಪ್ರವೇಶ, ಇನ್ನೊಂದು ಅಂಬೇಡ್ಕರ್ವಾದಿ ಪ್ರವೇಶ. ಮಾರ್ಕ್ಸ್ವಾದಿ ಪ್ರವೇಶ ಇಲ್ಲಿ ಕೆಲಸಕ್ಕೆ ಬರಬೇಕು. ಯಾಕೆಂದರೆ ಧರ್ಮವನ್ನು ಅಫೀಮು ಅಂತ ಕರೆದು ಮರ್ದಿತ ಜನರ ನಿಟ್ಟುಸಿರು ಎಂದು ಹೇಳುವ ಈ ಮನೋಧರ್ಮ ಇದೆಯಲ್ಲ, ಭಾಳ ರ್ಯಾಷನಲ್ ಥಿಂಕಿಂಗ್, ಅದು ಇಲ್ಲಿ ಕೆಲಸ ಮಾಡಲ್ಲ. ಅಂಬೇಡ್ಕರ್ ವಾದಿ ಪ್ರವೇಶ ಇದಕ್ಕೆ ಬಹಳ ಸೂಕ್ತ. ಅಂಬೇಡ್ಕರ್ ವಾದದಲ್ಲಿ ಏನು ವಿಷಯ ಬರುತ್ತೆ ಅಂದರೆ, ಅಂತರ್ಜಾತೀಯ ಪ್ರೇಮಿ ಮತ್ತು ಕ್ರಾಂತಿಕಾರಿ ಸಂತ ಇವರಿಬ್ಬರು ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯ ಸಮಾಜಕ್ಕೆ ಸಿಂಹ ಸ್ವಪ್ನ, ಜಾತಿಗಳ ಹುಟ್ಟು ಮತ್ತು ಬೆಳವಣಿಗೆಯಲ್ಲಿ ಈ ವಿಚಾರ ಇದೆ. ವಿಚಾರ ಸಾಹಿತ್ಯ, ಬೆಂಗಳೂರು ಯೂನಿವರ್ಸಿಟಿ ಪ್ರಕಟಣೆ. ಈ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯ ಸಮಾಜಕ್ಕೆ ಸಿಂಹ ಸ್ವಪ್ನ ಯಾವುದು ಅಂದರೆ ಅಂತರ್ಜಾತೀಯ ಪ್ರೇಮಿ ಮತ್ತು ಕ್ರಾಂತಿಕಾರಿಯಾದ ಭಕ್ತ. ಅದರಿಂದ ನನಗೆ ಅಂಬೇಡ್ಕರ್ ವಾದ ಈ ಕನ್ನಡ ಸಾಹಿತ್ಯವನ್ನು ನೋಡೋದಕ್ಕೆ ಭಾಳ ಸೂಕ್ತವಾದಂಥ ಒಂದು ಪ್ರವೇಶವನ್ನು ಒದಗಿಸುತ್ತೆ ಅಂತ ನಾನು. ಯಾಕೆಂದರೆ ಅಂಬೇಡ್ಕರ್ ಸ್ವತಃ ಒಂದು ಕಡೆ ಹೇಳ್ತಾರೆ, ಇತ್ತೀಚೆಗೆ ವೈರಲ್ ಆಗಿದೆ ಅದು, ನೀವೆಲ್ಲ ಮೊಬೈಲ್ ಬಳಸೋರು ನೋಡಿರ್ಬೋದು. ಫ್ರೀಡಮ್ ಆಫ್ ಮೈಂಡ್ ಈಸ್ ರಿಯಲ್ ಫ್ರೀಡಮ್. ಫ್ರೀಡಮ್ ಆಫ್ ಮೈಂಡ್ ದೇಶದ ಸ್ವಾತಂತ್ರ್ಯ ಅಲ್ಲ, ಅಥವಾ ವ್ಯಕ್ತಿಯ ಸ್ವಾತಂತ್ರ್ಯ ಅಲ್ಲ. ಫ್ರೀಡಮ್ ಆಫ್ ಮೈಂಡ್ ಇದೆಯಲ್ವ, ಅದು ನಮಗೆ ಭಾಳ ಇದು ಭಕ್ತನಲ್ಲಿ ಕಾಣುತ್ತೆ. ಯಾಕೆಂದರೆ ಮಾನವ ನಿರ್ಮಿತ ಕೆಡ್ಡ ರಚನೆ ಅಂತ ನಾನು ಕೇಳಿದ್ನಲ್ಲ, ಜಾತಿ, ಜನಾಂಗ, ಮತಧರ್ಮ, ದೇಶ, ಭಾಷೆ, ಕಾಲ, ಲಿಂಗ, ಮೈಬಣ್ಣ ಯಾವುದನ್ನು ಕೇರ್ ಮಾಡಲ್ಲ. ಹೀಗಾಗಿ ಕೈವಾರ ತಾತ ಆಗ್ಬೋದು, ಕಾಟ್ಗೋಳ್ ಮಡವಾಳಪ್ಪ, ಶಿವನಾಥ್ ಶರೀಫು, ಅಥವಾ ಕೋಲಾರದಲ್ಲೇ ಭಾಳನೇ ಗಟ್ಟಳ್ಳಿ ಆಂಜನಪ್ಪ, ಆಮೇಲೆ ತಾವರೆಕೆರೆ ರಾಮಾವಧೂತರು, ಬೇರ್ಕೆ ಪುಟ್ಟಪ್ಪ, ದೊಡ್ಡಿ ವೆಂಕಟಗಿರಪ್ಪ, ಮಾಲೂರಂತೂ ಸಂತರ ಜಿಲ್ಲೆ, ಸಂತರ ತಾಲೂಕು ಅಂತ ಈಗಲೂ ಇದ್ದಾರೆ ಸಂತರು. ನಾನು ಗಮನಿಸಿದಂತಹ ಪದ್ಮಾಲಯ ನಾಗರಾಜ್ ಅಂತ ಒಬ್ಬ ಸಾಧಕ ಇರಲಿ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಅವರು ಎರಡು ಕೃತಿಗಳು ಬರೆದಿದ್ದಾರೆ. ಒಂದು ದೊಡ್ಡಿ ವೆಂಕಟಗಿರಪ್ಪ ಅಂತ ಒಂದು ಕೃತಿ, ನಡೆಕಾರ ದೊಡ್ಡಿ ವೆಂಕಟಗಿರಪ್ಪ. ಇನ್ನೊಂದು ಅಚಲ ಗುರು ಪರಂಪರೆ ಅಂತ ಪದ್ಮಾಲಯ ನಾಗರಾಜ್ ಬರೆದಿರ್ತಕ್ಕಂಥ ಕೃತಿ. ಇವೆರಡನ್ನು ನೋಡಿದ್ರೆ ಬುದ್ಧನಿಂದ ಹಿಡಿದು ಇವತ್ತಿನವರೆಗೂ ಈ ಪುರೋಹಿತಶಾಹಿ ಕರ್ಮಠ ವ್ಯವಸ್ಥೆಯ ಕೆಟ್ಟ ರಚನೆಯನ್ನು ಹೇಗೆ ಮೀರ್ತಾ ಬರಲಾಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. 2500 ವರ್ಷಗಳ ಇತಿಹಾಸ ಇದೆ. ಅದರಲ್ಲಿ ಸಹಸ್ರಮಾನದ ಕನ್ನಡ ಸಾಹಿತ್ಯ ಕೂಡ ಆ ತೀವ್ರ ರೀತಿ ಬಿಸಿ ನೀರಿನ ಪ್ರವಾಹವನ್ನು ತನ್ನಲ್ಲಿ ಅಳವಡಿಸಿಕೊಂಡಿದೆ. ಇದು ಬಹಳ ಮುಖ್ಯ. ನೋಡಿ, ಒಂದು ಸುಮ್ಮನೆ ಸೆಲೆಕ್ಟೆಡ್ ಪೀಸ್
ಯೋಗುಲ ಮನಿ ತಿರುಗಿ ಜೋಗುಲಕ್ಕೆಲ್ಲನು ಸಿಕ್ಕದು ಮೋಕ್ಷము ಸಿದ್ಧಮುರ ಲಿಂಗ ಪರಮು ಬಾಟ ಜಂಗಾಲು ಎರುಗಲು ಲಿಂಗಾಲು ಕಟ್ಟೇದಿ ವ್ಯರ್ಥಮುರ ಜಂಗಕ್ಕೆ ಕುಲವಿಲ್ಲ ಲಿಂಗಕ್ಕೆ ಹೊಲ ಇಲ್ಲ ಶಿವಭಕ್ತರಿಗೆ ಈಗ ಸಾರಿದೆನು ತಿಂಗಳು ಒಂದಕ್ಕೆ ಹೊಲೆ 3 ದಿನದಲ್ಲಿ ಲಿಂಗಪ್ಪನಿದ್ದಾನೆ ಇದು ಕೇಳಿರು ನೋಡಿ. ತೆಲುಗಿನಿಂದ ಆರಂಭ ಆಗುತ್ತೆ, ಕನ್ನಡಕ್ಕೆ ಜಂಪ್ ಆಗುತ್ತೆ. ಇದನ್ನೇ ನಾನು ನುಡಿ ಬೆರಕೆ ನುಡಿ ಜಿಗಿತ ಅಂತ ನಾನು ಹೇಳಿದೆ. ಕೃಷ್ಣ ಶರೀಫ್ ಇದೇ ವಿಚಾರವನ್ನೇ ಕಣ್ಕೊಂಡು ಮಡಿವಾಳಪ್ಪ ಕೂಡ ಹೇಳಿದ. ಮುಡಚಟ್ಟಿನೊಳು ಬಂದು ಮುಟ್ಟಿ ತಟ್ಟಿ ಅಂತೀರಿ ಮುಡಚಟ್ಟಿ ಎಲ್ಲದೇಳಣ್ಣ ಮುಟ್ಟಾದ 3 ದಿನಕ್ಕೆ ಹುಟ್ಟು ಬಂದಿರಿ ನೀವು ಮುಡಚಟ್ಟಿ ಎಲ್ಲದ ಹೇಳಣ್ಣ. ಮುಂಗೈಲಿ ಗಿಣಿ ಇತ್ತು ಎತ್ತ ಹೋಯಿತು ತಾತೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಗಮನಿಸಬೇಕು, ಕೋಲಾರ ಕನ್ನಡ, ಬೆಂಗಳೂರು ಗ್ರಾಮಾಂತರ ಕನ್ನಡ. ಮುಂಗೈಲಿ ಗಿಣಿ ಇತ್ತು ಎತ್ತ ಹೋಯಿತು ಎಂದು ಅಂಬರ ನೋಡಿದ ಎಂದು ಕೇಳಿರು ಬ್ಯಾಡರ ಮನೆ ಊಟ ಮಾಡಿದ ನಂಜುಂಡ ಇದ್ದಷ್ಟು ಹೇಳಿದೆ ಇದು ಕೇಳಿದರು. ಶ್ರೀ ನಾರಾಯಣ ಸ್ವಾಮಿ ಹೇಳಿದ ಸಿಂಧು ನುಡಿ ಸುಳ್ಳೆನ್ನುವ ಬಾಯಿಗೆ ಮುಳ್ಳಾಕಿದರು. ಹೀಗಾಗಿ ಹೊಸಗನ್ನಡದ ಅರುಣೋದಯದಲ್ಲಿ ಕೋಲಾರ ಕನ್ನಡವನ್ನು ಬಳಸಿದಂತಹ ತಾತಯ್ಯನವರನ್ನು ನಾವು ಹೊಸಗನ್ನಡದ ಅರುಣೋದಯಕ್ಕೆ ಸೇರಿಸಿ ಚಿಂತಿಸಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಜಾತಿ ನಾನು ಆಗಲೇ ಹೇಳಿದ್ನಲ್ಲ, ಆ ಪುರೋಹಿತಶಾಹಿ ಕೆಟ್ಟ ರಚನೆಯನ್ನೇ ಕೇರ್ ಮಾಡಲ್ಲ. ಮ್ಯಾನ್ ಮೇಡ್ ಅಂತ ನಾವು ಯಾವ್ದು ಕರಿತೀವೋ ಅದು ಯಾವುದು ಲೆಕ್ಕಕ್ಕೆ ನಮಗೆ ಕುಲ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ ನೋಡಿ. ಕುಲಮು ಲೇನಿವಾರము ఏ కులములో నా కలియము కుల గోత్రముల ಕೂಲ ವೇಸಿ ಕುದುರ ಮೆಕ್ಕಿನಾದము. ನಮ್ಗೆ ಕುಲ ಅನ್ನೋದೇ ಇಲ್ಲವೇ ಅವ್ರು ಹೇಳ್ತಾರೆ ತಾತ. ನಾವು ಯಾವ ಕುಲದಲ್ಲೂ ಮಿಂಗಲ್ ಆಗಲ್ಲ, ಯಾಕೆಂದರೆ ಎಲ್ಲ ಮ್ಯಾನ್ ಮೇಡ್ ಇವು. ಈ ಮ್ಯಾನ್ ಮೇಡ್ ಕುಲದಲ್ಲಿ ನಾವು ಸೇರಲ್ಲ. ಅದರಿಂದ ಕುಲಗೋತ್ರಮುಲ ಕೂಲವೇಸಿ, ಕೂಲವೇಸಿ ಅಂದರೆ ಡೆಸ್ಟ್ರಾಯ್ಡ್ ಅಂತ. ಕುಲಗೋತ್ರಗಳನ್ನೆಲ್ಲ ನಾಶ ಮಾಡಿ ಕುದುರೆ ಮೆಕ್ಕಿನ ಇದು ಅವರ ವಿಶೇಷ. ಅಂಟುಲೇನಿವಾರ ಅನ್ಟಚಬಿಲಿಟಿ ಅದಿಲ್ಲವೇ ಇಲ್ಲ. ಅಂಟುಲೇನಿವಾರ ಆರಿಂಟಿ ತುದನು ಉನ್ನನು, ಆರಿಂಟಿ ತುದನು. ಆರಿಂಟಿ ಅಂದರೆ ಮೂಲಾಧಾರದಿಂದ ಸಹಸ್ರಾರದವರೆಗೆ 6 ಮನೆ. ಆ 6 ಮನೆಯ ಟಾಪಲ್ಲಿದ್ದೀವಿ ನಾವು. ಏನಿದು ಇದು ತಿಳ್ಕೊಳ್ಬೇಕು ನಾವು. ಆತ್ಮ ಚಿಕ್ಕರೆಣ್ಣೆ ತಟ್ಟಿ ಅಂಟ ಕೂಲಿಬಾರದು. ಇನ್ನೊಂದು ಕನ್ನಡದ್ದು ಚೊಕ್ಕವಾಯಿತು ಈಗ ಹಣ ಬಣ್ಣ. ಇದು ಚಿನ್ನದ ನಾಣ್ಯದ ರೂಪ. ಯಾಕೆಂದರೆ ಚಿನ್ನ ಸ್ವಲ್ಪ ಮಾಸ್ಕು ಕಾಳಿಕೆ ಸೇರ್ಕೊಂಡ್ಬಿಡುತ್ತೆ. ಆ ಕಾಳಿಕೆನ ಕಾಸಿ ಇದು ಮಾಡಿ ಪ್ಯೂರಿಫೈ ಮಾಡ್ತಾರೆ. ಹಾಗೆ ನಾವು ಪ್ಯೂರಿಫೈ ಆಗೋದು ಅಂತ ತಾತಯ್ಯ ಹೇಳ್ತಾರೆ. ಚೊಕ್ಕವಾಯಿತು ಈಗ ಹಣ ಬಣ್ಣ, ಚಿನ್ನ ಚೊಕ್ಕವಾಯಿತು ಈಗ, ಚೊಕ್ಕವಾಗಿ 16 ಬಣ್ಣವಾಯಿತು, ನೋಟಕಾರರಷ್ಟು ನೋಡಿರೋ ನಾಣ್ಯ. ఏ జాతి వారమో ఎరుగలేమయ్యా, ಸ್ತ್ರೀ ಪುರುಷ ಜಾತಿಗಳಿಗೆ ಸೃಷ್ಟಿಲೋ 2. ಯಾವ ಜಾತಿಯವರು ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು 2, ಗಂಡು ಹೆಣ್ಣು. ಸಸ್ಯ ಪ್ರಾಣಿ ಮನುಷ್ಯ ಎಲ್ಲದರಲ್ಲೂ ಸೃಷ್ಟಿಯಲ್ಲಿ 2 ಇರೋದು. ಸಸ್ಯಗಳಲ್ಲೂ ಗಂಡು ಹೆಣ್ಣಿದೆ, ಪ್ರಾಣಿಗಳಲ್ಲೂ ಗಂಡು ಹೆಣ್ಣಿದೆ, ಮನುಷ್ಯರಲ್ಲೂ ಗಂಡು ಹೆಣ್ಣಿದೆ. ಎಷ್ಟು ವೈಜ್ಞಾನಿಕ ದೃಷ್ಟಿ ತಾತನಲ್ಲಿದೆ ಅನ್ನೋದನ್ನು ನೀವು ಗಮನಿಸಬೇಕು. మా జాతి ಹೆಚ್ಚನಚು మీ ಜಾತಿ ಪಿಚ್ಚನಚು ತರ್ಕವಾದವು ಸೇಯ ತಗದು ಮೀನು. ಈ ರೀತಿ ತರ್ಕ ವಾದ ಹೂಡಿ ನಾಶ ಆಗಬೇಡಿ. ಯಾಕೆ ಮರುಳಾದ ಎಲೆ ಮಾನವ ನೀನು ಈ ಅಗಡದ ಪ್ರಪಂಚನ ಹಣ ಹೆಣ್ಣು ನೋಡಿ, ಹಣ ಹೆಣ್ಣು ಇವನ್ನೆಲ್ಲ ನೋಡಿ ಯಾಕೆ ಈ ಅಗಡನ ಅಂದರೆ ಮೋಸದ ಪ್ರಪಂಚವನ್ನು ನೀನು ನಂಬಿದೆ? ಎಲ್ಲಿಂದ ಬಂದೆ? ಇನ್ನೆಷ್ಟು ದಿನ ಆಲಸ್ಯ? ಮುಂದೆತ್ತ ಪಯಣ ಹೋಗುವುದಿಲ್ಲ. ನೀರಮೇಗಳ ಬೊಬ್ಬೆ, ನೀರಮೇಗಳ ಬೊಬ್ಬೆ, ನೀರ ಮೇಲಿನ ಬೀಳೆ, ತೆಲುಗು ಪದ ಬೊಬ್ಬೆ. ನಿಜವಲ್ಲ ಸಂಸಾರ, ಇದನ್ನು ಅರಿತು ಅನವರತ ಹರಿಪಾದ ನೆನೆಯ. ಹಾಗೆ ತಾತಯ್ಯನವರ ಒಟ್ಟು ಸಾಹಿತ್ಯದಲ್ಲೇ ಏಕಾಂತಪುರಿ, ಮಸ್ತಕಾದ್ರಿ,
ಮಸ್ತಕಾದ್ರಿ ತಲಕಾಯಲ ಕೊಂಡ ಅಂಬರ ವೀದಿ ಘನ ಬೇರಿ ಘಂಟಾನಾದಮುಲು ಈ ರೀತಿ ಬರುತ್ತೆ. ಇದು ಸ್ಥಳೀಯ ಭೂಗೋಳಕ್ಕೆ ಅನುಗುಣವಾಗಿ ರೂಪಿಸಿಕೊಂಡ ಮಾನಸಿಕ ಗೋಳ, ಒಂದು ಮೆಂಟಲ್ ವರ್ಲ್ಡ್ ಕ್ರಿಯೇಟ್ ಮಾಡ್ಕೊಂಡ. ಹೀಗೆ ಇದನ್ನೇ ಮೋಟ್ನಳ್ಳಿ ಹಸನ್ ಸಾಬ ಅವರು ಹಸನ ಮಾರ್ಗ ಅಂತ ಅವರ ತತ್ವಪದಗಳಲ್ಲಿ ಹಸನ್, ಅಲ್ಲಿ ಹಸನ ಅನ್ನೋದು ಡಬಲ್ ಮೀನಿಂಗ್, ಅವನ ಹೆಸರು ಆಗುತ್ತೆ. ಇದೇ ಹಸನಾದ ಮಾರ್ಗ. ಇಂಥ ಹಸನಾದ ಮಾರ್ಗದಲ್ಲಿ ಎಲ್ಲ ಜನ ಬದುಕಬೇಕು ಅನ್ನೋದೇ ತತ್ವಪದಕಾರರ ಆಶಯ. ನಮಸ್ಕಾರ. ಜೊತೆಗೆ ಸೇರಿಸಿದಂತೆ ಕೋಲಾರದ ತಾತೆಯವರನ್ನ ಸ್ಮರಿಸಿದ ಹಲವು ವಿಷಯಗಳನ್ನ ನಿದರ್ಶನದ ಮೂಲಕ ಪ್ರಸ್ತುತಪಡಿಸಿದ ಗುರುಗಳಿಗೆ ಧನ್ಯವಾದಗಳು. ಈಗ ಪ್ರಶ್ನೋತ್ತರದ ಸಮಯ. ನಿಮ್ಮಲ್ಲಿ ಈ 3 ಉಪನ್ಯಾಸಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದರೆ ಕೇವಲ 1 ನಿಮಿಷದ ಅವಕಾಶವನ್ನು ನಾನು ಪ್ರತಿಯೊಬ್ಬರಿಗೆ ಕೊಡ್ತಾ ಇದ್ದೇನೆ. 1 ನಿಮಿಷದಲ್ಲಿ ಪ್ರಶ್ನೆ ಮತ್ತು ಉತ್ತರ. ಸರ್, ನಾಗರಾಜ್ ಅವರು ಮಾತು ಹೇಳ್ತಾರೆ, ವಚನ ಸಾಹಿತ್ಯ ಮಾತ್ರ ಕನ್ನಡ ನಿಜವಾದ ಸಾಹಿತ್ಯ, ಮಿಕ್ಕಿದ್ದೆಲ್ಲ ಕಷಾಯ ಸಾಹಿತ್ಯ ಅಂತಾರೆ. ಇದು ಯಾವ ರೀತಿ ನಾವು ಕುಲದ ಬಗ್ಗೆ ಕವಿಗಳ ಮತ್ತೆ ಅನೇಕ ವಚನಗಳನ್ನು ಹೇಳಿದ್ರಿ. ಇದುವರೆಗೂ ಒಂದು ದೊಡ್ಡ ವಿಪರ್ಯಾಸ ಅಂದ್ರೆ ಯಾವುದು ಜಾತಿ ಮಾತ ಧರ್ಮಗಳ ಇಲ್ಲದ ಒಂದು ಸಮಾಜವನ್ನು ಸೃಷ್ಟಿ ಮಾಡಬೇಕು ಅಂತ ಬಸವಣ್ಣನವರಾಗಿರ್ಬೋದು, ಕವಿಗಳ ತಾತಯ್ಯನವರಾಗಿರ್ಬೋದು, ಕುವೆಂಪುರವರಾಗಿರ್ಬೋದು, ಇವರು ಎಲ್ಲರ ಆಲಯಸಿಗ ಒಂದು ಜಾತಿಗೆ ಸೀಮಿತಗೊಳಿಸಿದ ದೊಡ್ಡ ವಿಪರ್ಯಾಸ ಅನ್ಸುತ್ತೆ. ಇದನ್ನು ಆಚೆಗೆ ಬರುವ ಒಂದು ಆಶಾಯ ಭಾವನೆ ಅನ್ನೋದು ಇದೆಯಾ ಅಂತ ತಮ್ಮ ಬಹಳ ಒಳ್ಳೆಯ ವಿಚಾರವನ್ನ ಪ್ರಶ್ನಾ ರೂಪದಲ್ಲಿ ಕೇಳಿದ್ದೀನಿ. ನಾನು ಇದಕ್ಕೆ ಉತ್ತರ ಬೇತಾಳ್ ಅವರು ವಿಕ್ರಮ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಆ ಪ್ರಸಂಗವನ್ನು ನೆನೆಸ್ಕೊಳ್ಳಿ. ಛಲ ಬಿಡದ ತ್ರಿವಿಕ್ರಮ ಮರ ಹತ್ತಿ ಆ ಬೇತಾಳವನ್ನು ಭೇದಿಸಿ ಹೆಗಲ ಮೇಲೆ ಹಾಕ್ಕೊಂಡು ಮೌನವಾಗಿ ನಡೀತಾ ಇರ್ತಾರೆ. ಆ ಮೌನ ಭಂಗ ಮಾಡಬೇಕು ಅಂತ ಹೇಳಿ ಬೇತಾಳ ಕಥೆ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದಕ್ಕೆ ಉತ್ತರ ತಿಳಿದು ನೀನು ಹೇಳದೆ ಹೋದರೆ ನಿನ್ನ ತಲೆ ಸಹಸ್ರ ಓಡಾಗುತ್ತೆ. ಆಗ ಅವನು ಹೇಳ್ದೆ ವಿಧಿ ಇಲ್ಲ, ಹೇಳಲೇಬೇಕು. ಹೇಳಿದ ತಕ್ಷಣ ಮತ್ತೆ ಬೇತಾಳ ಹೋಗಿ ಸ್ವಸ್ಥಾನದಲ್ಲಿ ನೇತಾಡ್ತಾರೆ. ಮತ್ತೆ ತ್ರಿವಿಕ್ರಮ ಹೋಗ್ತಾರೆ. ಹೀಗೆ ಬುದ್ಧ ಇರ್ಬೋದು, ಬಸವಣ್ಣ ಇರ್ಬೋದು, ತಾತಯ್ಯ ಇರ್ಬೋದು, ಕುವೆಂಪು ಇರ್ಬೋದು, ಇವರೆಲ್ಲ ವಿಕ್ರಮರೇ. ಬೇತಾಳವನ್ನು ಹೊತ್ಕೊಂಡು ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೇಕು. ಇಲ್ಲ, ನಾನು ಪ್ರಕಾಶ್ ಅವರು ಉತ್ತರ ಕೊಡಲ್ಲ. ನಾನೇ ನನ್ನ ಒಂದು ಸಣ್ಣ ಇದಾಯಿತು. ನಾನು ಇವ್ರಿಗೆ ಹೇಳಿದೆ ಮೇಡಮ್ಗೆ, ಕೀರ್ತನೆಕಾರರ ಬಗ್ಗೆ ಹೆಚ್ಚು ಮಾತಾಡಲಿಲ್ಲ. ಪ್ರಕಾಶ್, ಸಾರಿ, ನಿಮ್ಮ ಉತ್ತರ ನಿಮ್ಮ ಕೀರ್ತನೆಕಾರರ ಬಗ್ಗೆ ಮಾತಾಡ್ತಾನೆ. ಕೀರ್ತನೆಕಾರರಲ್ಲಿ ಕನ್ನಡದ ಸಾಹಿತ್ಯ ಇದ್ದರೆ ಕೀರ್ತನೆಗಳಿಗೆ ಬಹುದೊಡ್ಡ ಮೌಲ್ಯ ಬರ್ತಿರಲಿಲ್ಲ. ಕನಕದಾಸ ಅಲ್ಲ ಅದು ಮುಂದೆ ಕನ್ನಡ ಅನ್ನೋದಕ್ಕೆ ಅರ್ಥ ಗೊತ್ತಿದ್ದೆ ನಮ್ಮ ಸಮುದಾಯ ಅವನ್ನ ಕನಕದಾಸ ಅಂತ ಕರೀತು, ಒಂದು ಮಿತ್ ಕಟ್ತು. ಆ್ಯಕ್ಚುಲಿ ಕನಕ ಮತ್ತು ಅದರ ನಡುವೆ ಅಷ್ಟು ವ್ಯತ್ಯಾಸ ಇಲ್ಲ ಬರಹದಲ್ಲಿ. ತಮಿಳಿನಲ್ಲಿ ಕನ್ನಯ್ಯ ಅಂದರೆ ಕೃಷ್ಣ ಅಂತ, ಹಿಂದಿನಲ್ಲಿ ಕನ್ನಯ್ಯ ಅಂದರೆ ಕೃಷ್ಣ ಅಂತ. ಕನ್ನಡ ಅಂತ ಒಬ್ಬ ರಾಜ ಇದ್ದ ನಮ್ಮಲ್ಲಿ ಕರ್ನಾಟಕದಲ್ಲಿ, ಗೊತ್ತಿರಬೇಕು. ಇವನು ಕನ್ನಡದಾಸ ಅಂತ ಕರೀತಾರಲ್ಲ. ಇಡೀ ಕೀರ್ತನೆಗಳಲ್ಲಿ ಒಂದು ವೈಷ್ಣವೇಟ್ ಆದಂತಹ ಪ್ರಗತಿಪರ ಧೋರಣೆ ಏನಾದರೂ ಕಟ್ಟಿದ್ರೆ ಅವನು ಕನಕದಾಸ ಇದ್ದೇ ಇದ್ದಿರಲಿಲ್ಲ. ಕನ್ನಡದಾಸ ಇದ್ದೇ ಇದ್ದಿರಲಿಲ್ಲ. ಕೀರ್ತನೆಗಳಿಗೆ ಸಾಮಾಜಿಕವಾದಂಥ ಒಂದು ಬಣ್ಣ ಒಳವು ಬರ್ತಿರಲಿಲ್ಲ. ಒಂದು ಮೋಹನ್ ತರಂಗಿಣಿಯಲ್ಲಿ ಅವನು ಪೀಠಿಕೆಯ ಭಾಗದಲ್ಲಿ ವಿಷ್ಣು ತನ್ನ ಪಕ್ಕದಲ್ಲಿದ್ದ ಲಕ್ಷ್ಮಿಯನ್ನು ಹೆಂಗೆ ಹಿಡ್ಕೊಂಡಿದ್ದ ಅಂತ ಹೇಳ್ತಾ ಅವನ ಮಾತನ್ನು ಬಳಸ್ತಾನೆ. ಆ ಮಾತಿನಲ್ಲಿ ಅವನು ತನ್ನ ಎಡಗೈಯನ್ನು ಬಳಸಿ ಲಕ್ಷ್ಮಿಯ ಭುಜವನ್ನು ಹಿಡಿದು ಕೂಡಿದ್ದ. ಮಧ್ವ ಸಂಪ್ರದಾಯದ ಸಂತರಿಗೆ ಇದನ್ನು ಕೇಳಿದ್ರೆ ಬೆಬ್ಬಿಳಿದು ಹೋಗ್ತಾರೆ. ಅಯ್ಯೋ, ಎಂದಾರು ಸಾಧ್ಯವೇ, ಹಿಂಗೆ ಬಳಸೋಕ್ಕೆ ಸಾಧ್ಯವೇ? ಆದರೆ ರಾಮಾನುಜರ ಪರಂಪರೆಗೆ ಬಂದವನಿಗೆ ಕೃಷ್ಣನ ಒಂದು ಪ್ರೇಮದ ಕಲ್ಪನೆಯನ್ನು ತರದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಮೋಹನ್ ತರಂಗಿಣಿ ನೋಡಿ, ಮೋಹನ್ ತರಂಗಿಣಿಯಲ್ಲಿ ಕೃಷ್ಣ ಇದ್ದಾನೆ. ಪ್ರೇಮದ ಬಹುಮುಖ್ಯವಂತ ವಾಗ್ವಾದ ಇದೆ. ಶಿವ ಮತ್ತು ವೈಷ್ಣವ
ಸಮನ್ವಯದ ಒಂದು ಮಾತಿದೆ, ಒಂದು ವಿಷಾದದ ಒಂದು ಪ್ರಸಂಗವಾಗಿ. ಜೊತೆಗೆ ಅವನ ಕೀರ್ತನೆಗಳಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೊಲೆತನದ ಬಗ್ಗೆ, ಅದನ್ನು ಮೀರುವ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತಾಡ್ತಾರೆ. ಪುರಂದರದಾಸರು ಹೇಳ್ತಾರೆ. ಹಂಗೆ ನೋಡೋಕೆ ಹೋದರೆ ವಿಜಯದಾಸರು ಹೊಲೆ ಸುಳಾದಿ ಅಂತ ಒಂದು ಬರುತ್ತಾರೆ. ಹೊಲೆ ಸುಳಾದಿ ಎಲ್ಲರಿಗೂ ಇದೆ ಒಂದು ಐಡಿಯಾ. ಆಮೇಲೆ ಈ ರಾಮಾನುಜ ಪರಂಪರೆಗೆ ಬಂದಂಥ ಈ ದಾಸರು ಏನಿದ್ದಾರೆ, ಅನೇಕ ಕೆಳಜಾತಿಯ ಸಮುದಾಯವನ್ನು ವೈಷ್ಣವೇಟ್ ರಿಲಿಜನ್ಗೆ ತಗೊಂಡ್ರು. ಅದರಲ್ಲಿ ಮೇಲಿದ್ದಾರೆ, ಫಿಶರ್ಮನ್ ಸಗಸ್ರಿದ್ದಾರೆ, ಬೆಸ್ತರಿದ್ದಾರೆ, ಎಲ್ಲರೂ ದಾಸಾಯಿಗಳಾಗಿ ಜಾತ್ರೆ ಹೊಡ್ಕೊಂಡು ಹೋಗೋ ಒಂದು ಪರಂಪರೆ ಏನಿಲ್ಲ. ಆ ಪರಂಪರೆಗೆ ಸೇರಿದವರಾಗಿದ್ದರು ಅನ್ನೋದು ಕೂಡ ಒಂದು ಗಮನಿಸಬೇಕಾದ ಅಂಶ. ಅನೇಕ ಮಿತ್ತಿಗಳಿವೆ. ಗುಳ್ಕಾಯಿ ಅಂತ ಒಂದಿದೆ ಈ ಗುಡ್ಡಿನಲ್ಲಿ. ಗುಳ್ಕಾಯಿ ಹೆಂಗೆ ಬಂತು ಅನ್ನೋದ್ರ ಬಗ್ಗೆನೂ ಒಂದು ಮಿತ್ತಿದೆ. ಹೆಚ್ಚು ಮಾತಾಡ್ತಾ ಹೋಗ್ಬಿಟ್ರೆ ಭಾಳ ಸ್ವಾರಸ್ಯಕಾದ ಪ್ರಸಂಗಗಳು. ಬೆಸ್ತರಿಗೆ ಮೀನು ತಿನ್ನೋದೇ ಇರೋಕ್ಕಾಗಲಿಲ್ಲ, ಕನ್ವರ್ಟ್ ಆಗಿಬಿಟ್ಟಿದ್ರು, ಏನು ಮಾಡೋದು ಗೊತ್ತಾಗಲಿಲ್ಲ. ಮೀನನ್ನು ನೆಲಮಾಳಿಗೆ ಮೇಲೆ ಬಚ್ಚಿಟ್ಟು ತಿಂತಾ ಇದ್ರು, ಕನ್ವರ್ಟ್ ಆಗಿಬಿಟ್ಟಿದ್ದಾರೆ, ವೆಸ್ಟ್ವೇಟ್ ಆಗಿಬಿಟ್ಟಿದ್ದಾರೆ. ಕೊನೆಗೆ ಇವನೇನು ಮಾಡ್ಬಿಟ್ಟ, ಆಯ್ತಪ್ಪ ನಿಮಗೊಂದು ಸಮಾಧಾನಕ್ಕೆ ಒಂದು ಕೆಲಸ ಮಾಡ್ತೀನಿ, ಒಂದು ಗುಳ್ಕಾಯಿ ಬದನೆಕಾಯಿ, ಈಗಲೂ ಗುಳ್ಳ ಅಂತ ಕರೀತಾರಲ್ಲ, ಅಲ್ಲಿ ಮೊದಲಗಡೆ ಇಡ್ತಾರೆ ಅದನ್ನು ಪೂಜೆ ಮಾಡುವಾಗ ಆ ಗುಳ್ಳುವನ್ನು. ಆ ಬದನೆಕಾಯಿನ ತಿಂದು ನೋಡಿದ್ರೆ ಯಾರಾದರೂ ಸ್ವಲ್ಪ ಮೀನಿನ ಮೆದುವಾದ ಟೇಸ್ಟ್ ಇರುವಂಥ ಒಂದು ಬದನೆ, ಏನೋ ಒಂದು ನಾಲ್ಗೆಗೆ ಇನ್ನೊಂದು ಹಚ್ಚ ಹಚ್ಕೊಂಡು ಆ ಕಡೆ ಬಿಟ್ರಪ್ಪ ಮಾತು ತಿನ್ನೋದನ್ನ ಅಂತ ಹೇಳ್ದಂಥ ಒಂದು ಮಿತ್ತು ನಮ್ಮ ನಡುವೆ ಇತ್ತು ವಾಸ್ತವವಾಗಿ. ಹೀಗಾಗಿ ಕೀರ್ತನೆಗಳ ಬಗ್ಗೆ ಕೂಡ ಮಾತನಾಡಿದಿದೆ, ಕೀರ್ತನೆಕಾರರ ಬಗ್ಗೆ. ಅದರಲ್ಲಿ ಯಾಕೆ ಒಂದು ವಿಶಿಷ್ಟ ಅನ್ನೋದನ್ನು ಮಾತ್ರ ಇವತ್ತು ನಿಮ್ಮ ಮುಂದೆ ಬ್ರೀಫಾಗಿ ಹೇಳ್ತೇನೆ ಅಷ್ಟೇ. ಈ ಸಮೀಕ್ಷೆಯ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಬಹಳ ಮುಖ್ಯವಾದಂಥದ್ದು. ಜಾತಿ ಡಿಸ್ಕ್ರಿಮಿನೇಟರಿ ಫ್ಯಾಕ್ಟರ್ ಆಗಿ ಒಂದು ಬೇರೆ ನೋಡಬೇಕು, ಜಾತಿ ಸೋಷಿಯಲ್ ಐಡೆಂಟಿಟಿಯಾಗಿ ಇನ್ನೊಂದು ರೀತಿಯಲ್ಲಿ ನೋಡಬೇಕು. ಭಾರತದ ಸಂದರ್ಭದಲ್ಲಿ ಸೋಷಿಯಲ್ ಐಡೆಂಟಿಟಿ ಜಾತಿಯನ್ನು ಬಿಟ್ಟು ಬೇರೆದು ಬಂದಿಲ್ಲ. ಸೋಷಿಯಲ್ ಐಡೆಂಟಿಟಿ ಇಲ್ಲದೆ ಜನಗಳನ್ನು ಗುರುತಿಸಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಭಾರತದಲ್ಲಿ ಇರುವುದೊಂದೇ ಸೋಷಿಯಲ್ ಐಡೆಂಟಿಟಿ, ಈಗ ಜಾತಿ. ಅದು ಯಾರಿಗೆ ಜಾತಿ ಅಂತಂದರೆ, ಯಾರು ಜಾತಿಯನ್ನು ಡಿಸ್ಕ್ರಿಮಿನೇಟರಿ ತಾರತಮ್ಯದ ಭಾಗವಾಗಿ ಬಳಸ್ತಾರೋ ಅವರಿಗೆ ಅದು ಜಾತಿ. ಅದನ್ನು ನಾವು ನಿರಾಕರಿಸ್ತೀವಿ. ಸಮಾಜವಾದಿಗಳು, ಸಾಮಾಜಿಕ ಚಿಂತನೆ ಮಾಡೋರು ಮತ್ತು ಎಡಪಂಥೀಯ ಚಿಂತನೆ ಮಾಡೋರು ಹೇಳೋದನ್ನೇ ಅದು ತಾರತಮ್ಯದ ಭಾಗ. ಆದರೆ ಕೆಳವರ್ಗಗಳನ್ನು ಗುರುತಿಸಲಿಕ್ಕೆ ಈ ಥರ ಯಾವ ಬೇರೆ ಐಡೆಂಟಿಟಿನೂ ಇಲ್ಲ. ಅದನ್ನು ಇಟ್ಕೊಂಡೇ ಗುರುತಿಸಬೇಕು. ಅಲ್ಲಿ ಅದು ತಾರತಮ್ಯ ಅಲ್ಲ, ಸೋಷಿಯಲ್ ರೆಕಗ್ನಿಷನ್ ಅಂತ ನಾವು ಅದನ್ನು ಗುರುತಿಸ್ತೀವಿ. ಇದನ್ನ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅಂಬೇಡ್ಕರ್ ಮೆನ್ಷನ್ ಮಾಡಿದ್ದಾರೆ. ಅಂಬೇಡ್ಕರ್ ಯಾಕೆ ಮೆನ್ಷನ್ ಮಾಡಬೇಕು? ನಮಗೆ ಗೊತ್ತಾಗೋದಿಲ್ಲ. ನೀವು ನಮಗೆ ಅಲ್ಲ, ನಮಗೆ ಸ್ಪಷ್ಟ ಎಲ್ಲದಕ್ಕೂ ನೀವು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಕೋಟ್ ಮಾಡ್ತೀರಾ? ತಡಿ ಹೇಳ್ತೀನಿ ನಾನು. ಒಂದು ಕಮ್ಯುನಿಸ್ಟ್ ಬಂದಾಗ ಕಾರ್ಮಿಕ, ಅದು ನಿಮ್ಮ ವ್ಯಾಖ್ಯಾನ. ಅಂಬೇಡ್ಕರ್ ಹೇಳಿದಾರ, ಅಂಬೇಡ್ಕರ್ ಎಲ್ಲದಕ್ಕೂ ಸಂವಿಧಾನ ಕೋಟ್ ಮಾಡ್ತೀರಾ? ಅವ್ರು ಹೇಳಿದ್ದೇನು ಅಂದ್ರೆ ಇಂಡಿಯಾದಲ್ಲಿ ಎಲ್ಲದಕ್ಕೂ ಜಾತಿ ಬಳಸ್ತೀವಿ ಅಂತ. ಜಾತಿ ನನ್ನ ಉದ್ದೇಶ ಏನ್ ಗೊತ್ತಾ, ಯಾವುದೇ ಒಂದು ವಿಷಯವನ್ನ ನೀವು ಬಳಸದೇ ಇದ್ರೆ ಅದು ಕಾಲಕಾಲದ ನಂತರ ಮರ್ತು ಹೋಗುತ್ತೆ. ಯಾವುದೇ ವಿಷಯ ಜಾತಿನೂ ಮರ್ತೋಗ್ಬೇಕಾಗಿತ್ತಲ್ಲ. ಜಾತಿನೂ ಮರ್ತೋಗ್ಬೇಕಾಗಿತ್ತಲ್ವಾ? ಜಾತಿನೂ ಅದು ಆಳವಾಗಿ ಬೇರುತ್ತೆ. ಅಲ್ಲ, ಈಗ ಅದಕ್ಕೆಲ್ಲ ಕೇಳ್ತಿರೋದು ಈಗ ಏನು ಇದು ಮಾಡ್ತಾ ಇದಾರಲ್ಲ, ಜಾತಿ ಗಣತಿ ಮಾಡ್ತಾ ಇದಾರಲ್ಲ, ಅದ್ರ ಬಗ್ಗೆ ಕೇಳಿದ್ದವು. ಜಾತಿ ಗಣತಿ ಮಾಡುವಾಗ ಕೆಲವೊಂದುಗಳನ್ನು ಗುರುತಿಸಲಿಕ್ಕೆ ನಾವು ಸೋಷಿಯಲ್ ಐಡೆಂಟಿಟಿ ಅಂತ ಬಳಸ್ಕೋಬೇಕು. ಅದನ್ನು ಅಂಬೇಡ್ಕರ್ ಆಗ ಹೇಳಿಲ್ಲ ಕಾರಣಕ್ಕೋಸ್ಕರ ಹೇಳ್ಬಾರ್ದು ಅಂತ ಏನಿಲ್ಲ. ಸರ್ ಒಂದು ನಿಮಿಷ ಇದನ್ನ ಮೀರಿ ಬಹಳ ದೂರ ಬಂದಿದೆ ಸರ್. ಆದ್ರೆ ನಡೀತಾ ಇರೋದು ನೋಡಿದ್ರೆ ಬೇಜಾರ. ಸರ್ ಒಂದು ನಿಮಿಷ ವಿತ್ ರೆಸ್ಪೆಕ್ಟ್ ಹೇಳ್ತಾ ಇದ್ದೀನಿ. ಯಾವಾಗ ಕೂಡ ಈ ತರ ಅನ್ಸರ್ ಯಾವಾಗ ಅಂದ್ರೆ ಮೇಲ್ಜಾತಿ ಮೈಂಡ್ ಇದ್ದಾಗ ಮಾತ್ರ ಇರ್ಲಿ ಸರ್, ಇರ್ಲಿ ಸರ್. ಕ್ಯಾಸ್ಟಿನ ಐಡೆಂಟಿಟಿಯನ್ನು ನೀವು ಅದನ್ನು ಮೀರಿದ್ದಿದ್ರೆ ಯು ಆರ್ ಮೋಸ್ಟ್ ವೆಲ್ಕಮ್. ಮೀರಬೇಕನ್ನೋದು ನಮ್ಮೆಲ್ಲರ ಆಶಯ. ಆದರೆ ಸಾಮಾಜಿಕ ವಾಸ್ತವವನ್ನು ಬಹುಶಃ ನೀವು ನಿರಾಕರಿಸಲಾಗಲಿ, ನಾವು ಕೂಡ ನಿರಾಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟು ನಮ್ಮ ಒಟ್ಟು ಪರಿಸ್ಥಿತಿ ಬಹುಶಃ ನಾನು ಪಂಪನನ್ನು ಉಲ್ಲೇಖಿಸಿ ಇಡೀ ನನ್ನ ಉಪನ್ಯಾಸದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದದು. ಪುನಃ
ಅದೇ ಬರುತ್ತೆ. ಇನ್ನೂ ಒಂದು ಇನ್ಸ್ಟೆನ್ಸ್ ನೆನಪಿಸ್ತೇನೆ. ಅವನು ತೀರೋಗಿರ್ತಾನೆ ಕರ್ಣ. ಅಯ್ಯೋ ನನ್ನ ಕರ್ಣ ಹೋದ ಅಂತ ಅಳ್ತಾ ಇದ್ರೆ ನಿನಗೆ ಯಾರು ನೆನಪು ಆಗೋದಿಲ್ಲ? ಆ ಅಂಬಿಗರಾದಿದು ಋಣ ಸಂಬಂಧ, ಇದನ್ನು ಯಾರು ಕೂಡ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ದುರ್ಯೋಧನ ಒಂದು ಮಾತು ಹೇಳ್ತಾನೆ. ನಾವು ಅದನ್ನು ಸೀರಿಯಸ್ ಆಗಿ ಗಮನಿಸಬೇಕು. ಬಟ್ ಆ ವಾಸ್ತವ ಇವತ್ತು ಕೂಡ ಬದಲಾಗಲಿಲ್ಲ ಅನ್ನೋದನ್ನು ನೀವು ಒಪ್ಕೊಳ್ಳಿ ಬಿಡಿ, ನಮಗೆ ಕಾಣಿಸ್ತಾ ಇದೆ. ನಿನ್ನಿಂದ ತ್ರಿಭುವನ ರಾಜೋನ್ನತಿ ಬಂಧನಿಗೆ ಸಾಧು ಅಪ್ಪಳಂ ವಲ್ಲಂ. ಮುಂದಿನ ಮಾತು ಬಹಳ ಮುಖ್ಯವಾದದ್ದು ಸರ್. ನೀನು ನುಡಿದು ಬದುಕಿದೈ ಪೆರರನ್ನಿದಿರೊಳು ನುಡಿದು ಬದುಕುವರೆ. ಇವತ್ತು ಸರ್ಕಾರದ ಕಾರ್ಯಕ್ರಮಗಳನ್ನು ನೀವು ಗಮನಿಸಿ ಪ್ರಾಮಾಣಿಕವಾಗಿ ಹೇಳಿ ಸರ್. ಯಾವ ಬಡ ಸಾಮಾನ್ಯ ಪ್ರಜೆ ಮುಖ್ಯವಾಹಿನಿಯಲ್ಲಿ ಪ್ರಶ್ನಿಸ್ತಾ ಇದ್ದಾನೆ? ಯಾವ ತಳಜಾತಿಯ ವ್ಯಕ್ತಿ ಈ ಸರ್ಕಾರ ಮೂರ್ಖ ಸರ್ಕಾರ, ದಡ್ಡ ಸರ್ಕಾರ ಅಂತ ಸಾಮಾಜಿಕವಾದ ಕಾರ್ಯಕ್ರಮಗಳಾದಾಗ ಮಾತಾಡ್ತಾ ಇದ್ದಾರೆ? ಯಾರು ಸರ್ಕಾರವನ್ನ ಈಡಿಯಟ್ಸ್ ಅಂತ ಕರೀತಾ ಇದ್ದಾರೆ? ದಯವಿಟ್ಟು ಗಮನಿಸಿ. ನಮ್ಮಲ್ಲಿ ಮಾತು ಬರೀ ಮಾತಲ್ಲ ಸರ್, ಪ್ರತಿ ಮಾತುಗಳು ಒಂದು ಸಾಮಾಜಿಕ ಆವರಣದ ಹಿನ್ನೆಲೆಯನ್ನು ಇಟ್ಟುಕೊಂಡು ಹುಟ್ಟುತ್ತವೆ. ಪಂಪನ ಇಡೀ ಕಾವ್ಯ ನಮ್ಗೆ ಕಲಿಸೋದು ಅದನ್ನು. ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದು ಅದನ್ನು. ಆ ಸತ್ಯವನ್ನು ನಿರಾಕರಿಸಿಕೊಂಡು ನಾವು ಜಾತಿ ಎಲ್ಲಿದೆ ಕೇಳಿದ್ರೆ ಜಾತಿ ಎಲ್ಲೂ ಇಲ್ಲ ಸರ್. ಜಾತಿ ನಮ್ಮ ಮೆದುಳಿನಲ್ಲಿ ಪಾಚಿಯಾಗಿದೆ. ಆ ಪಾಚಿಯನ್ನು ನಾವು ಕಳ್ಕೊತೀವಾ? ಸಂತೋಷ ಪಡೋಣ. ಲೆಕ್ಕ ಮಾಡಿದರೆ ಆ ಜಾತಿಯನ್ನು ಮೀರಿ ನೀವು ನಾವು ವಿಶ್ವಮಾನವ ಅಂತ ಬರ್ಸೋಣ, ಸಂತೋಷ ಪಡಿ. ಆ ಟೈಮ್ ಬರಲಿ, ಅಂತ ಒಳ್ಳೆ ಕಾಲ ಬರಲಿ. ಅದನ್ನೇ ಅಂಬೇಡ್ಕರ್ ಹೇಳಿದ್ದು. ಅಂಬೇಡ್ಕರ್ ಹೇಳಿದ್ರೆ ಕೇಳಿದ್ರಲ್ಲ, ಅಂಬೇಡ್ಕರ್ ಬಹಳ ಮುಖ್ಯವಾಗಿ ಹೇಳಿದ್ದಾರೆ. ಇಲ್ಲಿವರೆಗೆ ಹೇಳ್ಕೊಂಡ್ಬಂದಿದ್ದೀನಿ, ಇನ್ನು ಮುಂದಕ್ಕೆ ಸಾಧ್ಯ ಆದರೆ ಹೇಳ್ಕೊಂಡು ಹೋಗ್ರಪ್ಪ ಅಂತ ಹೇಳಿದ್ದು ನಿಮಗೂ ನಮಗೂ ಸೇರಿ. ನಾವು ಹಿಂದಕ್ಕೆ ತಳ್ತಾ ಇದ್ದೀವಿ. ಜಾತಿ ಇಲ್ಲ ಅಂತ ಹೇಳಿ ಜಾತಿ, ನೀವು ಸುಖದೇವ್ ತೋರಟ್ ಅವರ ಸರ್ನೇಮ್ ಮ್ಯಾಟರ್ಸ್ ಓದಿ ಸರ್. ನೀವು ಜಾತಿ ಇದೆಯಾ ಇಲ್ವಾ ಅಂತ ಸರ್ಕಾರ ಮಾಡಿದ್ದಲ್ಲ. ಪ್ರತ್ಯೇಕವಾಗಿ ನಮ್ಮ ಮಲ್ಟಿನ್ಯಾಷನಲ್ ಕಂಪನಿಗಳು ತಮ್ಮ ಜಾಬಿಗೆ ಆಯ್ಕೆ ಮಾಡುವ ಸತ್ಯಗಳನ್ನು ದಯವಿಟ್ಟು ನೀವು ಗೂಗಲಲ್ಲಿ ಅದನ್ನು ಗಮನಿಸಿ. ಸರ್ನೇಮ್ ಮ್ಯಾಟರ್ಸ್, ದಟ್ ಇಸ್ ದ ಫ್ಯಾಕ್ಟ್ ಆಫ್ ದ ಟೈಮ್. ಇದು ಮುಗಿದೋದ್ರ ಸಂತೋಷ. ಅನಿಲೇಷನ್ ಆಫ್ ಕಾಸ್ಟ್ ಬರ್ದಿರೋ ಉದ್ದೇಶವೇ ಅದು. ಜಾತ್ಪಾತಕ ತೋಳದ ಮಂಡಲಿಗೆ ಕರೀತಾರೆ, ಭಾಷಣ ನೋಡಿ ಬೇಡ ಹೇಳ್ತಾರೆ. ಸುಖಾಂತ್ಯಗೊಳಿಸುವ ಸಮಯ, ಅಂತಿಮ ಘಟ್ಟ. ನಮ್ಮ ಕರೆಗೆ ಹೋಗೊಟ್ಟು ಕುಲಂ ಮತ್ತು ಪ್ರತಿರೋಧ ಧ್ವನಿಯಲ್ಲಿ ಪಂಪನ ವಿರುದ್ಧಗೂ ಮಾತಾಡಿರ್ತಕ್ಕಂಥ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಎಸ್ ಸರ್ ಅವರಿಗೆ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಿರುಕಾಣಿಕೆಯನ್ನು ನೀಡೋದ್ರ ಮೂಲಕ ಅವರನ್ನು ವಿನಂತಿ ಮಾಡಿಕೊಳ್ತೇನೆ. ವಚನ, ಕೀರ್ತನೆ, ಜಾತಿ ಕುಲ ಮರು ವ್ಯಾಖ್ಯಾನ ಕುರಿತು ಮಾತನಾಡಿದ ಡಾಕ್ಟರ್ ಬಸವರಾಜ್ ಕಲ್ಗುಡಿ ಸರ್ ಅವರಿಗೂ ಕೂಡ ವೇದಿಕೆ ಪರವಾಗಿ ವಂದನೆಗಳು. ತತ್ವಪದಕಾರರು ಜಾತಿ ಕುಲ ಮೀರದ ಹೊರತು ಕೈವಲ್ಲವಿಲ್ಲ ಎಂಬ ವಿಷಯದ ಬಗ್ಗೆ ಡಾಕ್ಟರ್ ಚಂದ್ರಶೇಖರ್ ನಂಗ್ಲಿ ಸರ್ ಅವರು ಸವಿಸ್ತಾರ ವಿವರಣೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ವೇದಿಕೆ ಪರವಾಗಿ ವಂದನೆಗಳು. ನೆರೆದಿರುವಂತಹ ತಜ್ಞರು, ಗಣ್ಯಾತಿ ಗಣ್ಯರು ಹಾಗೂ ಸಹಪಾಠಿಗಳಿಗೆಲ್ಲ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಓಕೆ ಸರ್.